ಆಡಿಯೋಸ್ ಆಮಿಗೋ. ಇವತ್ತು ಅರ್ಲಿಕಟ್ಟೆ ಫುಲ್ ಗ್ಲೋಬಲ್ ಆಗ್ಬಿಟ್ಟಿದೆ. ಸುಪ್ರೀತು ಸ್ವೀಡನ್ ನಲ್ಲಿ ಇದ್ದಾನೆ, ರಘು ಹಲೂರ್ ಅಂದ್ಬಿಟ್ಟು ಯು ಎಸ್ ಎ ನಲ್ಲಿ ಇದ್ದಾರೆ, ನಾನು ನಮ್ ಇಂಡಿಯಾನಲ್ಲಿ ಇದ್ದೀನಿ, ಬೆಂಗಳೂರು ಲೋಕಲ್ ಬಾಯ್. ಇರ್ಲಿ, ಇವತ್ತು ನಾವು ರಘು ಹಲೂರ್ ಜೊತೆ ಅಮೆರಿಕನ್ ಪೊಲಿಟಿಕಲ್ ಸಿಸ್ಟಮ್ ಬಗ್ಗೆ ಮಾತಾಡ್ತಾ ಇದೀವಿ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಸೀನ್ ಹಿಂದೆ ಇರೋ ಸೀನ್ ಡೀಲೆ ಅರ್ಲಿಕಟ್ಟೆ ಅಂತ. ಯೂಶಲಿ ನಾವು ಬರೀ ಪ್ರೆಸಿಡೆಂಟ್ ಎಲೆಕ್ಷನ್ ಅಂತ ಇಂಡಿಯಾನಲ್ಲಿ ನ್ಯೂಸ್ ಓದ್ತೀವಿ, ಬಟ್ ಅದಕ್ಕೂ ಹೆಚ್ಚು ಅಮೆರಿಕನ್ ಪೊಲಿಟಿಕಲ್ ಸಿಸ್ಟಮ್ ಇದೆ. ಆ ಪೊಲಿಟಿಕಲ್ ಸಿಸ್ಟಮ್ ಅಲ್ಲಿ ಎಲೆಕ್ಷನ್ಸ್ ನಡೆಯುತ್ತೆ, ಅದ್ ಹೇಗ್ ನಡೆಯುತ್ತೆ. ಈ ವರ್ಷ 2020 ನಲ್ಲಿ ವಿಶೇಷವಾದ ಬದಲಾವಣೆಗಳಾಗಿದೆ ಎಲೆಕ್ಷನ್ ನಲ್ಲಿ. ಆ ಬದಲಾವಣೆಗಳೇನು, ಅಮೆರಿಕನ್ ಪೊಲಿಟಿಕಲ್ ಸಿಸ್ಟಮ್ ಏನು ಅಂತ ಡಿಸ್ಕಸ್ ಮಾಡ್ತೀವಿ. ರಘು ಒಂದು ಲೂನಾ ಇಟ್ಕೊಂಡಿದ್ದಾರೆ, ಅದು ಅವ್ರ ಜರ್ಮನ್ ಶೆಪರ್ಡ್ ನಾಯಿ, ಸಖತ್ತಾಗಿದೆ ನೋಡಕ್ಕದು. ಅದು ಒಂದು ಅವ್ರ ಬಗ್ಗೆ ವಿಶೇಷವಾದ ಮಾಹಿತಿ. ಪ್ಲಸ್ ಅವರು ಅಮೆರಿಕಾನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಮತ್ತೆ ಪ್ರೋಗ್ರಾಮ್ ಮ್ಯಾನೇಜರ್ ಆಗಿದ್ದಾರೆ. ಇರೋ ಬರೋ ದೊಡ್ಡ ದೊಡ್ಡ ಕಂಪ್ನಿನಲ್ಲೆಲ್ಲ ಕೆಲಸ ಮಾಡಿದ್ದಾರೆ. ಇವತ್ತು ಹಿ ಈಸ್ ಗೋನ್ ಟು ಟೇಕ್ ಅಸ್ ಥ್ರೂ ಅಮೆರಿಕನ್ ಎಲೆಕ್ಷನ್, ರೈಟ್? ರಘು, ಫಸ್ಟ್ ಕ್ವೆಶ್ಚನ್, ನೀವು ಇಂಡಿಯಾ ಇಂದ ಯುನೈಟೆಡ್ ಸ್ಟೇಟ್ಸ್ ಹೋದಾಗ ವಾಟ್ಸ್ ಟ್ರಕ್ ಯು ಆಸ್ ಅ ಚೇಂಜ್ ಆರ್ ಅ ಬಿಗ್ ಡಿಫರೆನ್ಸ್ ಬಿಟ್ವೀನ್ ಇಂಡಿಯನ್ ಪೊಲಿಟಿಕಲ್ ಸಿಸ್ಟಮ್ ಅಂಡ್ ದ ಯುನೈಟೆಡ್ ಸ್ಟೇಟ್ಸ್ ಪೊಲಿಟಿಕಲ್ ಸಿಸ್ಟಮ್? ನಿಮ್ಗೆ ಅನ್ಸಿದ್ದೇನು ಮೊದಲ ಅನುಭವಗಳು? ಅನ್ಸಿದ್ದು ಮೊದ್ಲಿಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ, ಎಂತ ಬೋರಿಂಗ್ ಇಲ್ಲ ಎಲೆಕ್ಷನ್ ಪ್ರೋಸೆಸ್ ಅಂತ. ಆಟ ಹಿಡ್ಕೊಂಡು ಪ್ರಚಾರ ಮಾಡೋರಿಲ್ಲ, ಜಟ್ಕಾ ಬಂಡಿ ಹಿಡ್ಕೊಂಡು ಲೌಡ್ ಸ್ಪೀಕರ್ ಹಾಕೊಂಡು ಎಲ್ಲ ಕೂಗ್ಕೊಳ್ಳೋರಿಲ್ಲ, ಪಬ್ಲಿಕ್ ಪ್ಲೇಸ್ ಅಲ್ಲಿ ದೊಡ್ಡ ದೊಡ್ಡ ಗ್ಯಾದರಿಂಗ್ ಮಾಡ್ಕೊಂಡು ಅವ್ರಿವ್ರನ್ನ ಬೈಕೊಂಡು ಭಾಷಣಗಳು ಮಾಡೋರಿಲ್ಲ, ಮನೆ ಮನೆಗೆ ಹೋಗಿ ಪೋಸ್ಟ್ ಅಂಟಿಸೋರಿಲ್ಲ. ಬಡವ್ರ ಮನೆ ಗತಿ ಏನ್ ಸ್ವಾಮಿ, ಗೋಡೆ ಮೇಲೆ ಪೋಸ್ಟ್ ಎಲ್ಲ ಅಂಟಿಸ್ಲಿಲ್ಲ ಅಂದ್ರೆ ಗೋಡೆ ಹೆಂಗ್ ಗಟ್ಟಿ ಆಗುತ್ತಲ್ವಾ? ಹೀಗೆ ಇಲ್ಲಿ ಡಿಸಿಪ್ಲಿನ್, ಇಲ್ಲಿ ಎಲೆಕ್ಷನ್ ಮಾಡೋ ರೀತಿ ನೋಡಿ ತಲೆ ಕೆಟ್ಟೋಯ್ತು, ದಿಗ್ಭ್ರಾಂತಿ ಆಗೋಯ್ತು, ಯಾಕೆ ಹಿಂಗ್ ಮಾಡ್ತಾರೆ ಅಂತ. ಇಲ್ಲಿ ಏನಂದ್ರೆ ಜನಸಾಮಾನ್ಯರು ಯಾವ್ದೋ ಒಂದು ರೀತಿಲಿ ಬಂದ್ಬಿಟ್ಟು ಎಲೆಕ್ಷನ್ ನಿಲ್ಲಕ್ಕಾಗಲ್ಲ, ಅದಂತೂ ಗ್ಯಾರಂಟಿ ಮನದಟ್ಟ ಆಗೋಯ್ತು ಮೊದಲನೇ ವರ್ಷನೇ. ಎಲ್ಲಾ ತಿಳ್ಕೊಂಡಿರ್ಬೇಕು, ಈ ರೂಲ್ ಹಿಂಗ್ ತಿರುಗ್ತಿದ್ರೆ ಏನಾಗುತ್ತೆ, ಇಲ್ಲಿ ಯಾರಿಗೆ ಎಫೆಕ್ಟ್ ಆಗುತ್ತೆ, ಈ ಸೆಕ್ಷನ್ ಏನು, ಈ ಬಿಲ್ ಯಾವಾಗ ಪಾಸ್ ಆಗಿತ್ತು, 1978ರಲ್ಲಿ ರಿಪಬ್ಲಿಕನ್ ಪಾರ್ಟಿ ಅವ್ರು ಏನ್ ಸಪೋರ್ಟ್ ಮಾಡಿದ್ರು, 1990ರಲ್ಲಿ ಡೆಮೊಕ್ರಾಟಿ ಅವರು ಯಾವ ಬಿಲ್ ಪಾಸ್ ಮಾಡಿದ್ರು, ಇವೆಲ್ಲ ತಿಳ್ಕೊಂಡಿರ್ಬೇಕು. ಅಷ್ಟು ಓದೋತ್ತಿಗೆ, ಅಷ್ಟು ತಿಳ್ಕೊಳ್ಳೋತ್ತಿಗೆ ತಲೆ ಕೆಟ್ಟೋಗುತ್ತೆ. ಹಂಗಾಗಿ ಎಷ್ಟೊಂದ್ ಜನ ಎಲೆಕ್ಷನ್ಗೆ ಹೋಗೋದಿಲ್ಲ ಅಂತ ಅನ್ಕೊಳ್ತೀನಿ. ಇಲ್ಲಿ ನಮ್ ಇಂಡಿಯಾದಲ್ಲಿ ಹಂಗಲ್ಲ. 4 ಜನರಿಗೆ ಇಷ್ಟ ಆದ್ರ, 4 ಒಳ್ಳೆ ಕೆಲಸ ಮಾಡಿದ್ರ, ಒಳ್ಳೇದೋ ಕೆಟ್ಟದೋ ಅದನ್ನ ಆಮೇಲೆ ನಾವು ನೋಡ್ಕೊಳ್ಳೋಣ, 4 ಕೆಲಸ ಮಾಡಿದ್ರ, ಪಾಪ್ಯುಲರ್ ಆದ್ರ ತಗೋ ಎಲೆಕ್ಷನ್ ನಿಲ್ಬೋದು. ಈ ತರ ಅಂದ್ರೆ ತಮಾಷೆ ರೀತಿಲಿ ಹೇಳ್ತಾ ಇದ್ರು ಅಜಗಜಾಂತರ ವ್ಯತ್ಯಾಸ ಇದೆ. ಭಾರತದಲ್ಲಿ ನಡೆಯೋ ಎಲೆಕ್ಷನ್ ಪ್ರಾಸೆಸ್ಗೂ ಅಮೆರಿಕದಲ್ಲಿ ನಡೆಯೋ ಎಲೆಕ್ಷನ್ ಪ್ರಾಸೆಸ್ಗೂ ತುಂಬಾ ವ್ಯತ್ಯಾಸ ಇದೆ. ಅಂಡರ್ಲೈನ್ ಕಾನ್ಸೆಪ್ಟ್ ಸೇಮ್, ಎರಡು ಡೆಮೊಕ್ರಾಟಿಕ್ ಕಂಟ್ರಿಗಳೇ, ಆದ್ರೆ ವಿದ್ಯಮಾನಗಳು ಅಂತ ಹೇಳ್ತೀವಲ್ಲ, ಅದು ಬಹಳ ವಿಭಿನ್ನವಾಗಿವೆ. ಸೂಪರ್ ಆಗಿರ್ತಾ ಇತ್ತು. ಒಂಥರ ತುಂಬಾ ಯೋಚನೆ ಹುಟ್ಟಿಸುವಂತ ಅನೇಕ ಸಂಗತಿಗಳನ್ನ ನಾನು ಇಲ್ಲಿ ಕಂಡುಕೊಂಡೆ. ಎಷ್ಟು ವರ್ಷ ಆಯ್ತು ನೀವು ಅಮೆರಿಕದಲ್ಲಿ ಇರ್ತಾ? ಯಾಕಂದ್ರೆ ನೀವು ಹೇಳಿದ್ದೆಲ್ಲ ನೋಡಿದ್ರೆ ಕಳೆದ 4 ವರ್ಷದ ಏನು ಕನ್ಸಿಡರ್ ಮಾಡ್ತಾ ಇಲ್ಲ ನೀವು ಅನ್ಸುತ್ತೆ. ಏನು ಇಂಟ್ರೆಸ್ಟಿಂಗ್ ಇಲ್ಲ ಅಂತ ಹೇಳ್ತಿದ್ರಲ್ಲ, ಅದಕ್ಕೆ. ಇಂಟ್ರೆಸ್ಟಿಂಗ್ ಇಲ್ಲ ಅಂತಲ್ಲ, ನಾನು ಬೈ ದ ವೇ ಅಮೆರಿಕಕ್ಕೆ ಬಂದು 23 ವರ್ಷ ಆಯ್ತು. 96-97ರಿಂದ ಇದ್ದೀನಿ ಇಲ್ಲಿ. 2000 ನವೆಂಬರ್ ಇಂದ ಕ್ಯಾಲಿಫೋರ್ನಿಯಾದಲ್ಲಿ ಇದ್ದೀನಿ. ಅದಕ್ಕಿಂತ ಮುಂಚೆ ಕ್ಲೀವ್ಲೆಂಡ್, ಒಹಾಯೋ, ಕೆಂಟಕ್ಕಿ, ಈ ಕಡೆ ಮಿಡ್ ವೆಸ್ಟ್ ಅಲ್ಲಿ ಇದ್ದೆ. ಇವಾಗ ಕ್ಯಾಲಿಫೋರ್ನಿಯಾದಲ್ಲಿದ್ದೀನಿ. ನಡೀತಾ ಇದೆ. ಕಳೆದ 4 ವರ್ಷಗಳಲ್ಲಿ ಏನಾಗಿದೆ ಅಂದ್ರೆ, ಸ್ವಲ್ಪ ನಾವು ಜಾಸ್ತಿ ಫ್ರಿಕ್ಷನ್ ನೋಡ್ತಾ ಇದೀವಿ, ಜಾಸ್ತಿ ಘರ್ಷಣೆಗಳನ್ನ ನೋಡ್ತಾ ಇದೀವಿ. ನಾವು ಇವಾಗ ಸ್ವಲ್ಪ ಓಕೆ, ನಾವು ಇಂಡಿಯಾದಲ್ಲಿದ್ದಾಗ ಏನ್ ನೋಡ್ತಾ ಇದ್ವು ಅವೆಲ್ಲ ನೋಡಕ್ ಸಿಗ್ತಾ ಇದೆ ಅಂತ ಅನ್ಸುತ್ತೆ. ಆದ್ರೆ ರಿಯಲಿ ತುಂಬಾ ಸೀರಿಯಸ್ ಆಗಿ ನಡೀತಾ ಇತ್ತು ಮುಂಚೆ. ಇವಾಗ ಅಜೆಂಡಾಗಳು ಜಾಸ್ತಿ ಆಗ್ತಾ ಇದಾವೆ. ಅಂಡ್ ದಟ್ಸ್ ಅ ಫಿಯರ್ ಮೆನಿ ಪೀಪಲ್ ಹ್ಯಾವ್. ಯಾಕೆ ಈ ತರ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು, ಯಾಕೆ ಒಂದು ಬೇರೆ ಬೇರೆ ಅಜೆಂಡಾ ಯಾವ್ದು ಪ್ರಾಮಿನೆಂಟ್ ಇರಬಾರ್ದು ಅದ್ ಮುಂದೆ ಬರ್ತಾ ಇದೆ. ಯಾಕೆ ಈ ತರ ಒಬ್ರ ಮೇಲೊಬ್ರು ಕೆಸರು ಎಸೆಯೋದು, ಅರ್ಚಾಡೋದು, ಕಿರ್ಚಾಡೋದು, ನಿಂದನೆಗಳು ಈ ತರ ಜಾಸ್ತಿ ಆಗ್ತಾ ಇದಾವೆ. ಬರ್ತಾ ರಿಲಿಜನ್, ಬೇರೆ ಬೇರೆ ಆಸ್ಪೆಕ್ಟ್ಸ್ ಬರ್ತಾ ಇದಾವೆ, ಇದು ಫೋರ್ಗ್ ಬರ್ತಾ ಇದಾವೆ. ಇವೆಲ್ಲ ಒಳ್ಳೇದಲ್ಲ ಅಂತ ಅನೇಕರ ಅಭಿಪ್ರಾಯ. ಆದ್ರೆ ಅಮೆರಿಕ ಇಸ್ ಸಚ್ ಅ ಗ್ರೇಟ್ ಕಂಟ್ರಿ.
ಜಸ್ಟ್ ಲೈಕ್ ಇಂಡಿಯಾ ಒಂಥರ ನಮ್ ದೇಶ ರಿಯಲಿ ಗ್ರೇಟ್ ಕಂಟ್ರಿ, ಅದರದ್ದೇ ಒಂದು ಮೆಕ್ಯಾನಿಸಮ್ ಇದೆ. ಅಮೆರಿಕ ಇಸ್ ಆಲ್ಸೋ ಅನ್ ಅಮೇಸಿಂಗ್ಲಿ ಗ್ರೇಟ್ ಕಂಟ್ರಿ, ಅದರದ್ದೇ ಒಂದು ಮೆಕ್ಯಾನಿಸಮ್ ಇದೆ. ಆ ಮೆಕ್ಯಾನಿಸಮ್ ಸ್ವಲ್ಪ ಟ್ವಿಸ್ಟ್ ಅಂಡ್ ಟರ್ನ್ ಆಗ್ತಾ ಇರ್ಬೇಕಾದ್ರೆ ಕೆಲವರು ಗಾಬರಿ ಆಗುತ್ತೆ, ಬಟ್ ಅಟ್ ದ ಎಂಡ್ ಆಫ್ ದ ಡೇ ಎಲ್ಲ ಸ್ಮೂತ್ ಆಗಿ ನಡ್ಕೊಂಡು ಹೋಗುತ್ತೆ. ರೈಟ್. ರಘು, ನಮ್ಮಲ್ಲಿ ಲೋಕಸಭೆ, ರಾಜ್ಯಸಭೆ, ಪ್ರೆಸಿಡೆಂಟು, ರಾಜ್ಯ ಸರ್ಕಾರ ಹಂಗಿದೆ, ರೈಟ್? ಜಸ್ಟ್ ಡಿಸ್ಕಷನ್ ಈಸಿ ಆಗ್ಬೇಕು ಅಂದ್ರೆ ಅದ್ರ ಈಕ್ವಿವೆಲೆಂಟ್ ಪಾರ್ಟ್ಸ್ ಅಮೆರಿಕಾನಲ್ಲಿ ಇದೆಯಾ? ಅದು ಯಾವ್ದದು? ಇದು ಖಂಡಿತ ನಾವು ಕಂಪ್ಯಾರಿಸನ್ ಕೊಡ್ತಾ ಹೋಗ್ಬೋದು. ಹೆಂಗೆ ಅಂದ್ರೆ ಒಂದ್ಸಲ ಕ್ರಿಕೆಟ್ಗೂ ಬೇಸ್ಬಾಲ್ಗೂ ಕಂಪ್ಯಾರಿಸನ್ ಕೊಟ್ಟಂಗ ಆಗುತ್ತೆ. ಎರಡು ಒಂದೇ ತರ, ಒಂದೇ ಸ್ಟ್ರಕ್ಚರ್, ಆದ್ರೆ ಅಲ್ಲಲ್ಲ ವ್ಯತ್ಯಾಸಗಳಿವೆ. ಇಂಡಿಯಾಕ್ಕೂ ಅಮೆರಿಕಕ್ಕೂ ಬಹಳ ಪ್ಯಾರಲಲ್ಸ್ ನಾವು ಡ್ರಾ ಮಾಡ್ಬೋದು. ಆದ್ರೆ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಏನಂದ್ರೆ, ಎರಡೂ ಕಾಲೋನೀಸ್ ಇಂದ ಬಂದಿದ್ದು, ಬ್ರಿಟಿಷ್ ಕಾಲೋನೀಸ್ ಅಲ್ವಾ. US ಕೂಡ ಅದರಿಂದಾನೇ ಇನ್ಫ್ಲೂಯೆನ್ಸ್ ಆಗಿದ್ದು. ಭಾರತ ನಿಮ್ಗೆ ಗೊತ್ತಿರೋ ಹಂಗೆ ನಾವು ಇಂಗ್ಲೆಂಡ್ ನ ಪದ್ಧತಿಯನ್ನೇ ಬಹುತೇಕ ಫಾಲೋ ಮಾಡೋದು. ಆದ್ರೆ ಮುಖ್ಯವಾಗಿ ಕೆಲವು ಡಿಫ್ರೆನ್ಸ್ಗಳಿಂತ ಕೆಲವು ಪಾಯಿಂಟ್ಗಳು ಹೇಳ್ತಾ ಹೋಗ್ತೀನಿ. ಹಾಗೆ ಫೀಲ್ ಫ್ರೀ ಟು ಸ್ಟಾಪ್ ಮೀ ವೆನ್ ಐ ಹ್ಯಾವ್ ಕ್ವೆಶ್ಚನ್ಸ್. ಇಲ್ಲಿ ನಾವು ಪಾರ್ಲಿಮೆಂಟ್ ಅಂತ ಏನ್ ಕರಿತೀವಿ, ಇಲ್ಲಿ ಕಾಂಗ್ರೆಸ್ ಅಂತೀವಿ. ಅಲ್ಲಿ ಅಪರ್ ಹೌಸ್ ಲೋವರ್ ಹೌಸ್ ಇದೆ, ಇಲ್ಲೂ ಅಪರ್ ಹೌಸ್ ಲೋವರ್ ಹೌಸ್ ಇದೆ. ಅಲ್ಲಿ ನಾವು ಲೋಕಸಭೆ, ರಾಜ್ಯಸಭೆ ಅಂತ ಕರಿತೀವಿ. ಇಲ್ಲಿ ದ ಸೆನೆಟ್ ಅಂಡ್ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಅಂತ ಕರಿತೀವಿ. ಅದಕ್ಕೆ ಯಾವ ರೀತಿ ಆಯ್ಕೆ ಆಗ್ತಾರೆ, ಜನ ಆರಿಸ್ತಾರೆ, ಅವ್ರ ಟೆನ್ಯೂರ್ ಏನು, ಅವೆಲ್ಲ ಸ್ವಲ್ಪ ವ್ಯತ್ಯಾಸಗಳಿವೆ. ಆದ್ರೆ ಬೇಸಿಕ್ ಸ್ಟ್ರಕ್ಚರ್ ಹಾಗೆ ಇದೆ. ಇನ್ನೊಂದು ಪರ್ಸ್ಪೆಕ್ಟಿವ್ ಇಂದ ನೋಡಕ್ ಹೋದ್ರೆ ಫೆಡರಲಿಸಮ್ ಅಂತ ಏನ್ ಹೇಳ್ತೀವಲ್ಲ, ಅಂದ್ರೆ ಡಿಸ್ಟ್ರಿಬ್ಯೂಷನ್ ಆಫ್ ಪವರ್ ಎರಡು ಕಡೆ ಇದೆ. ನಮ್ಮ ಭಾರತದಲ್ಲೂ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಂತಿದೆ. ಇಲ್ಲೂ ಸ್ಟೇಟ್ ಗವರ್ಮೆಂಟ್, ಫೆಡರಲ್ ಗವರ್ಮೆಂಟ್. ಫೆಡರಲ್ ಗವರ್ಮೆಂಟ್ಗೆ ಲಿಮಿಟೆಡ್ ಪವರ್ಸ್ ಇರುತ್ತೆ, ಬಟ್ ಅದ್ರ ವ್ಯಾಪ್ತಿ ಜಾಸ್ತಿ ಇರುತ್ತೆ, ಎಲ್ಲ ರಾಜ್ಯಗಳಿಗೂ ಅನ್ವಯಿಸುತ್ತದೆ. ರಾಜ್ಯ ಸರ್ಕಾರಗಳಿಗೆ ಪವರ್ ಜಾಸ್ತಿ ಇರುತ್ತೆ, ಬಟ್ ಅವ್ರ ಜುರಿಸ್ಡಿಕ್ಷನ್ ಅವ್ರ ಸ್ಟೇಟ್ ಮಾತ್ರ. ಈ ತರ ಕೆಲವು ವಿಷಯಗಳು ನೀವು ತಗೊಂಡ್ರೆ, ಅಂದ್ರೆ ಈಗ ಫಾರಿನ್ ಪಾಲಿಸಿ ಆಗ್ಲಿ, ಅಥವಾ ಮಿನಿಮಮ್ ವೇಜ್ ಒಂದು ಸ್ಟಿಪ್ಯುಲೇಟ್ ಮಾಡೋದಾಗ್ಲಿ, ಇವೆಲ್ಲ ಫೆಡರಲ್ ಗವರ್ಮೆಂಟ್ಗೆ ಹೋಗುತ್ತೆ. ರಾಜ್ಯ ಸರ್ಕಾರದವರು ಪೊಲೀಸ್ ಡಿಪಾರ್ಟ್ಮೆಂಟ್, ಸ್ಕೂಲ್ಸ್, ಲೈಬ್ರರೀಸ್ ಇತ್ಯಾದಿ ಅನೇಕ ವಿಷಯಗಳನ್ನ ರಾಜ್ಯ ಸರ್ಕಾರದವರು ನಿಭಾಯಿಸ್ತಾರೆ, ರೈಟ್? ಅಂಡ್ there are a few things that are common between federal and state governments, like distribution of power ಅಲ್ಲಿ ಆಗುತ್ತೆ. ಈ ತರ ನಾವು ನಮ್ಮ ಭಾರತದಲ್ಲೂ ಕೂಡ ನೋಡಿರ್ತೀವಿ, ನಿಮ್ಗೆ ಗೊತ್ತಿರಂಗೆ. ಫೆಡರಲ್ ಗವರ್ಮೆಂಟ್ ಅಂದ್ರೆ ಅದು ಪ್ರೆಸಿಡೆಂಟ್ ನಡೆಸೋದು ಅಲ್ವಾ? ಇಸ್ ದಟ್ ದ ಡೈರೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್? ಹೌದು, ಫೆಡರಲ್ ಗವರ್ಮೆಂಟ್ ಅಂದ್ರೆ ನಮ್ ಸೆಂಟ್ರಲ್ ಗವರ್ಮೆಂಟ್ ಅಂತ ಅನ್ಕೊಳ್ಳಿ. ಓಕೆ. ಸೊ ಇವಾಗ ಸೆಕ್ರೆಟರಿ ಆಫ್ ಸ್ಟೇಟ್, ಸೆಕ್ರೆಟರಿ ಆಫ್ ಫೈನಾನ್ಸ್ ಅವರೆಲ್ಲ ಪ್ರೆಸಿಡೆಂಟ್ಗೆ ರಿಪೋರ್ಟ್ ಮಾಡ್ತಾರೆ, ಒಂಥರ ಕ್ಯಾಬಿನೆಟ್ ಮಿನಿಸ್ಟರ್ ಇದ್ದಂಗೆ ಅಲ್ವಾ? ಅವ್ರು ಹೆಂಗ್ ಎಲೆಕ್ಟ್ ಆಗ್ತಾರೆ? ಅವರು ಆಕ್ಚುಲಿ ಮೋಸ್ಟ್ಲಿ ನಾಮಿನೇಟ್ ಮಾಡ್ಕೊಳ್ತಾರೆ. ಅದು ಏನಾಗುತ್ತೆ ಅಂದ್ರೆ, ಇಲ್ಲಿ ನಾವು ಕ್ಯಾಬಿನೆಟ್ ಮಿನಿಸ್ಟರ್ ಅಂತ ಒಳ್ಳೆ ವರ್ಡ್ ಯೂಸ್ ಮಾಡಿದ್ರೆ ನೀವು, ಇಲ್ಲಿ ಕ್ಯಾಬಿನೆಟ್ ಅಂತಾನೆ ಒಂದಿದೆ. ಕ್ಯಾಬಿನೆಟ್ ಅಂದ್ರೆ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಮತ್ತೆ ಒಂದು 15 ಡಿಪಾರ್ಟ್ಮೆಂಟ್ಗಳಿವೆ. could be wrong on the numbers, 15 ಅಪ್ರಾಕ್ಸಿಮೇಟ್ಲಿ ಒಂದು 15 ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿವೆ. ಆ ಡಿಪಾರ್ಟ್ಮೆಂಟ್ಗಳ ಚೀಫ್ ಅದನ್ನ ಅವ್ರನ್ನ ನಾಮಿನೇಟ್ ಮಾಡಿರ್ತಾರೆ. ದೀಸ್ ಆರ್ ದ ಪ್ರೈಮರಿ ಅಡ್ವೈಸರ್ಸ್ ಟು ದ ಪ್ರೆಸಿಡೆಂಟ್. ಸೊ ಅದಕ್ಕೆ ಕ್ಯಾಬಿನೆಟ್ ಅಂತ ಕರೀತಾರೆ. ಸೊ ನಿಮಗೆ ಇಲ್ಲಿ ಒಂದು ಅಪರ್ ಹೌಸ್, ಲೋವರ್ ಹೌಸ್ ಆಯ್ತು, ಇನ್ನೊಂದು ಕ್ಯಾಬಿನೆಟ್, ಅದೇ ಸಪರೇಟ್ ಇರುತ್ತೆ. ಅಂದ್ರೆ ಅದೇ ಡಿಫ್ರೆನ್ಸ್ ಇರೋದಲ್ವಾ? ಇವಾಗ ನಾವು ಬ್ರಿಟಿಷ್ ಪಾರ್ಲಿಮೆಂಟರಿ ಸಿಸ್ಟಮ್ ಫಾಲೋ ಮಾಡೋದಕ್ಕೆ ಎಲ್ಲಾರು ಫಸ್ಟ್ ಪಾರ್ಲಿಮೆಂಟಿಗೆ ಎಲೆಕ್ಟ್ ಆಗ್ತಾರೆ, ಆಮೇಲೆ ಅದ್ರಲ್ಲಿ ಮೆಜಾರಿಟಿ ಇದ್ದವ್ರು ಗವರ್ಮೆಂಟ್ ಫಾರ್ಮ್ ಮಾಡ್ತಾರೆ, ಅದಕ್ಕೆ ಒಬ್ನು ಪ್ರೈಮ್ ಮಿನಿಸ್ಟರ್ ಆಗ್ತಾನೆ, ಅವನು ಆಮೇಲೆ ಕ್ಯಾಬಿನೆಟ್, ಅವರೆಲ್ಲರೂ ಲೈಕ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್. ಸೊ ಸೋತವ್ರನ್ನ ಆಮೇಲೆ ರಾಜ್ಯಸಭೆಯಿಂದ ಕಳಿಸ್ಬಿಟ್ಟು ಅವ್ರನ್ನ ಪ್ರೈಮ್ ಮಿನಿಸ್ಟರ್ ಮಾಡ್ಬೋದು. ಬಟ್ ಅದು ಡಿಫ್ರೆನ್ಸ್ ಅಮೆರಿಕದಲ್ಲಿ ಇರೋದು. ಅಂದ್ರೆ ಪ್ರೆಸಿಡೆಂಟ್ ಡೈರೆಕ್ಟ್ಲಿ ಎಲೆಕ್ಟ್ ಆಗ್ತಾನೆ, ಅವ್ನ್ ಕ್ಯಾಬಿನೆಟ್ಗೆ ಅವನು ಯಾರನ್ನಾದ್ರೂ ಚೂಸ್ ಮಾಡ್ಬೋದು. ಹಿ ಫಾರ್ಮ್ಸ್ ಹಿಸ್ ಓನ್ ಕ್ಯಾಬಿನೆಟ್ ಅಲ್ವಾ? ಅದು ಸಪರೇಟ್ ಫ್ರಮ್ ಸೆನೆಟ್. ಕರೆಕ್ಟ್. ಸೆನೆಟ್ ಮತ್ತೆ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಅಂತ ಇದು ಕ್ಯಾಬಿನೆಟ್ ಸಪರೇಟ್. ಆದ್ರೆ ಸುಪ್ರೀತ್ ಒಂದು ಬಹಳ ಒಳ್ಳೆ ಟರ್ಮ್ ಯೂಸ್ ಮಾಡಿದ್ರಲ್ಲಿ, ಡೈರೆಕ್ಟ್ ಎಲೆಕ್ಷನ್ ಅಂತ ಹೇಳಿ. ನಾವು ಡೈರೆಕ್ಟ್ ಎಲೆಕ್ಷನ್ ಅಂತ ಅಂದ್ಕೊಳ್ತೀವಿ, ಇಲ್ಲೂ ನೋಡಿದ್ರೆ ನೀವು ಇಂಡೈರೆಕ್ಟ್ ಎಲೆಕ್ಷನ್ ಇರೋದು ಆಕ್ಚುಲಿ. ಯಾಕೆ ಗೊತ್ತಾ? ಹಿಯರ್ ಇಸ್ ದ ಬಿಗ್ಗೆಸ್ಟ್ ಡಿಫ್ರೆನ್ಸ್ ನಮ್ಮ ಇಂಡಿಯಾಕ್ಕೂ ಇಲ್ಲೂ. ಈ ಇಂಡಿಯಾದಲ್ಲಿ ಏನಾಗುತ್ತೆ, ನಾವು ಲೋಕಸಭೆಗೆ ಇಷ್ಟು ಜನನ ಆರಿಸಿ ಕಳಿಸ್ತೀವಿ. ಅವರು ಯಾವ ಮೆಜಾರಿಟಿ ಬರುತ್ತೋ ಪಕ್ಷ, ಅವ್ರ ನಾಯಕನನ್ನ
ಸೂಚಿಸ್ತಾರೆ, ಅವ್ರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಕರೆಕ್ಟಾ? ಇಲ್ಲಿ ಡೈರೆಕ್ಟ್ ಆಗಿ ನಾವು ಪ್ರೆಸಿಡೆಂಟ್ ಎಲೆಕ್ಟ್ ಮಾಡ್ತೀವಿ, ಆದ್ರೆ ಡೈರೆಕ್ಟ್ ಆಗಿ ಅವನಿಗೆ ವೋಟ್ ಹಾಕಲ್ಲ. ಅಂದ್ರೆ ನಾವು ಏನ್ ಮಾಡ್ತೀವಿ ಅಂದ್ರೆ, ಲೆಟ್ ಮಿ ಸೇ ದಿಸ್ ಪ್ರಾಪರ್ಲಿ, ಲೆಟ್ ಮಿ ಟೇಕ್ ಎ ಸ್ಟೆಪ್ ಬ್ಯಾಕ್. ಈಗ ಟ್ರಂಪ್ ಮತ್ತೆ ಬೈಡನ್ ನಿಂತಿದ್ದಾರೆ. ಟ್ರಂಪ್ಗೋ ಬೈಡನ್ಗೋ ಅಂತಾನೆ ವೋಟ್ ಹಾಕ್ತಿವಿ. ಆದ್ರೆ ಕ್ಯಾಲಿಫೋರ್ನಿಯಾ ಸ್ಟೇಟ್ ನೀವು ಎಕ್ಸಾಂಪಲ್ ತಗೊಂಡ್ರೆ, ಕ್ಯಾಲಿಫೋರ್ನಿಯಾದಲ್ಲಿ ಲೆಟ್ಸ್ ಎ ಟ್ರಂಪಿಗೆ ಜಾಸ್ತಿ ವೋಟ್ ಬಂತು ಅಂದ್ಕೊಳ್ಳಿ ಬೈಡನ್ಗಿಂತ, ಜಸ್ಟ್ ಫಾರ್ ಎಕ್ಸಾಂಪಲ್, ರೈಟ್? ಅವಾಗ ಕ್ಯಾಲಿಫೋರ್ನಿಯಾದಲ್ಲಿ ಎಲೆಕ್ಟೋರಲ್ ವೋಟ್ಸ್ ಅಂತ ಇರುತ್ತೆ, 55 ಇದೆ. ಸೊ 55 ವೋಟು ಟ್ರಂಪ್ಗೆ ಹೋಗುತ್ತೆ. ಪ್ರತಿಯೊಂದು ಸ್ಟೇಟ್ಗೂ ಇಷ್ಟಿಷ್ಟು ಎಲೆಕ್ಟ್ರಲ್ ವೋಟ್ಸ್ ಅಂತ ಇರುತ್ತೆ. ಅಂದ್ರೆ ಇದು ಯಾತಕ್ ಮಾಡಿರ್ತಾರೆ ಅಂದ್ರೆ, ರೆಪ್ರೆಸೆಂಟೇಷನ್ ಎಲ್ಲಾ ಕಡೆಯಿಂದ ಕರೆಕ್ಟ್ ಆಗಿ ಬರ್ಲಿ ಅಂತ. ಅಂದ್ರೆ ಅದ್ರ ಬಗ್ಗೆ ವಾದ ಮಾಡ್ಬೋದು ನಾವು, ಸರಿಯಾಗಿ ಆಗುತ್ತಾ ಇಲ್ವಾ ಅಂತ, ಬಟ್ ಇರೋ ಪ್ರೊಸೆಸ್ ಇದು. ಇಲ್ಲ, ಆಕ್ಚುಲಿ ಅದು ಮೆನ್ಷನ್ ಮಾಡ್ಬೇಕಿತ್ತು ಕರೆಕ್ಟ್ ಆಗಿ. ಅಂದ್ರೆ ಏನು ಅದು ಎಲೆಕ್ಟ್ರಲ್ ಸಿಸ್ಟಮ್ ಅನ್ನೋದು ತುಂಬಾ ಜನಕ್ಕೆ, ಈಗ ಮೀಡಿಯಾ ಫಾಲೋ ಮಾಡ್ತಿದ್ದವರಿಗೆ ಗೊತ್ತಿರುತ್ತೆ. ಸ್ವಲ್ಪ ಡೆಮೊಕ್ರಾಟಿಕ್ ಟಿಲ್ಟ್ ಇದ್ದವರಿಗೆಲ್ಲರಿಗೂ ಅದು ತುಂಬಾ ಕೆಟ್ಟ ಸಿಸ್ಟಮ್, ಅದರಿಂದಾಗಿ ರಿಯಲ್ ಡೆಮೋಕ್ರಸಿ ವರ್ಕ್ ಆಗ್ತಿಲ್ಲ, ಪಾಪ್ಯುಲರ್ ವೋಟ್ ಗೆದ್ದಿರೋರೆ ಬೇರೆಯವರು, ಪ್ರೆಸಿಡೆಂಟ್ ಆಗಿರೋರೆ ಬೇರೆಯವರು ಅನ್ನೋದೆಲ್ಲ ಗೊತ್ತಿರುತ್ತೆ. ಬಟ್ ದೇ ಮೇ ನಾಟ್ ಅಂಡರ್ಸ್ಟ್ಯಾಂಡ್ ಎಕ್ಸಾಕ್ಟ್ಲಿ ವಾಟ್ ದಟ್ ಈಸ್. ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಖಂಡಿತ ಖಂಡಿತ. ನೀವು ಹೇಳಿದಾಗೆ ಪಾಪ್ಯುಲರ್ ವೋಟ್ಸ್ ಒಂದ್ ಕಡೆ, ಎಲೆಕ್ಟೋರಲ್ ವೋಟ್ಸ್ ಒಂದ್ ಕಡೆ, ಆಯ್ತಾ? ಇಲ್ಲಿ ಫೈನಲ್ ಡಿಸಿಷನ್ ಆಗೋದು ಎಲೆಕ್ಟ್ರಲ್ ವೋಟ್ಸ್ ಮೇಲೆ. ಎಲೆಕ್ಟ್ರಲ್ ವೋಟ್ಸ್ ಹೆಂಗ್ ಡಿಫರೆನ್ಸ್ ಆಗುತ್ತೆ, ಯಾವ ರೀತಿ ಇದು ಎಫೆಕ್ಟ್ ಆಗುತ್ತೆ? ಒಂದು ಉದಾಹರಣೆ, ಈ ಕ್ಯಾಲಿಫೋರ್ನಿಯಾದಲ್ಲಿ ಟ್ರಂಪ್ ಗೆದ್ರು ಅಂತ ಅನ್ಕೊಳ್ಳಿ, 55 ಎಲೆಕ್ಟ್ರಲ್ ವೋಟ್ ಹೋಯ್ತು ಅಲ್ಲಿ ಟ್ರಂಪ್ಗೆ. ಆದ್ರೆ ಆ ಡಿಫರೆನ್ಸ್ ಬಹಳ ಕಮ್ಮಿ ಇರ್ಬೋದು ಕ್ಯಾಲಿಫೋರ್ನಿಯಾದಲ್ಲಿ. ಅಂದ್ರೆ 51% to 49%, ಸುಮ್ಮನೆ ಉದಾಹರಣೆಗೆ ಇವೆಲ್ಲ ಹೇಳ್ತಾ ಇದ್ದೀನಿ, 51% to 49% ಅಂತ ಅನ್ಕೊಳ್ಳಿ. ಬೇರೆ ರಾಜ್ಯಗಳಲ್ಲಿ ಬೈಡನ್ ಗೆದ್ದಿರ್ಬೋದು ವಿತ್ ಅ ಲಾರ್ಜ್ ಡಿಫರೆನ್ಸ್, 75 to 25% ಇರ್ಬೋದು. ಆದ್ರೆ ಅಲ್ಲಿ ಎಲೆಕ್ಟ್ರಲ್ ವೋಟ್ಸ್ ಡಿಪೆಂಡಿಂಗ್ ಆನ್ ದ ಪಾಪ್ಯುಲೇಷನ್ ಆಫ್ ದ ಸ್ಟೇಟ್, ಎಲೆಕ್ಟ್ರಲ್ ವೋಟ್ಸ್ ಕಮ್ಮಿ ಇರ್ಬೋದು. ಯಾವ್ದೋ ಒಂದು ಸ್ಟೇಟ್ ಅಲ್ಲಿ 7 ಎಲೆಕ್ಟ್ರಲ್ ವೋಟ್ಸ್ ಇರ್ಬೋದು. ಅಂದ್ರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಡೀ ಕಂಟ್ರಿಲಿ ಜಾಸ್ತಿ ಜನ ಬೈಡನ್ ವೋಟ್ ಹಾಕಿದ್ರು, ಪಾಪ್ಯುಲರ್ ವೋಟ್ಸ್ ಅವು, ಇಟ್ ಈಸ್ ಕ್ವೈಟ್ ಪಾಸಿಬಲ್ ದಟ್ ಟ್ರಂಪ್ ಈಸ್ ಎಲೆಕ್ಟೆಡ್ ಆಸ್ ದ ಪ್ರೆಸಿಡೆಂಟ್. ಡಸ್ ಇಟ್ ಮೇಕ್ ಸೆನ್ಸ್? ಇದು ಆಕ್ಚುಲಿ 2016 ಅಲ್ಲಿ ಆಯ್ತು. ಎಲೆಕ್ಟೋರಲ್ ವೋಟ್ಸ್ ಅಂದ್ರೆ ಆ ಎಲೆಕ್ಟ್ರಲ್ ವೋಟ್ಸ್ ಯಾರು ಹಾಕ್ತಾರೆ? ಎಲೆಕ್ಟ್ರಲ್ ವೋಟ್ಸ್ ಅಂದ್ರೆ ಇಲ್ಲಿ ಡೆಲಿಗೇಟ್ಸ್ ಅಂತ ಇರ್ತಾರೆ. ಪ್ರತಿಯೊಂದು ಸ್ಟೇಟ್ಗೂ 55 ಜನ, ಅಲ್ಲ ಪ್ರತಿಯೊಂದು ಸ್ಟೇಟ್ಗೂ 55 ಅಲ್ಲ, ಡಿಪೆಂಡಿಂಗ್ ಆನ್ ದ ಪಾಪ್ಯುಲೇಷನ್. ನಾನು ಕ್ಯಾಲಿಫೋರ್ನಿಯಾದ 55 ಹೇಳ್ತಾ ಇದ್ದೀನಿ ಅಷ್ಟೇ. ಡೆಲಿಗೇಟ್ಸ್ ಇರ್ತಾರೆ. ಅಂದ್ರೆ ನಾವು ಹೇಗೆ ಇದಕ್ಕೆ ಯಾಕೆ ಇಂಡೈರೆಕ್ಟ್ ಅಂತ ಹೇಳ್ತಾ ಇದೀನಿ ಅಂದ್ರೆ, ಇವಾಗ ನಾನು ಡೈರೆಕ್ಟ್, ಈಗ ಒಂದು ಅನಾಲಜಿ ತಗೊಳ್ಳಿ, ಸುಪ್ರೀತಿಗೆ ಎಲೆಕ್ಟ್ ಮಾಡ್ಬೇಕು ಅಂದ್ರೆ ನಾನು ಡೈರೆಕ್ಟ್ ಆಗಿ ಸುಪ್ರೀತಿಗೆ ಎಲೆಕ್ಟ್ ಮಾಡೋ ಬದಲು ಮುಕುಂದ್ಗೆ, ನೀವು ನಮ್ಮ ರೆಪ್ರೆಸೆಂಟೇಟಿವ್ ಅಪ್ಪ, ಕ್ಯಾಲಿಫೋರ್ನಿಯಾದಿಂದ ನಮ್ಮ ರೆಪ್ರೆಸೆಂಟೇಟಿವ್, ನೀವು ಹೋಗ್ಬಿಟ್ಟು ಸುಪ್ರೀತ್ಗೆ ಎಲೆಕ್ಟ್ ಮಾಡು ಅಂತ ನಿಮ್ಗೆ ಹೇಳಿ ಕಳಿಸ್ದಂಗೆ ನೀವು ಅದನ್ನೇ ಮಾಡ್ತೀರಾ. ಆದ್ರೆ ಇಟ್ಸ್ ದೇರ್ ಈಸ್ ಅನ್ ಇಂಡೈರೆಕ್ಷನ್. ನಾವು ಮೊದಲು ನಿಮಗೆ ಹೇಳ್ಬಿಟ್ಟು ನೀವು ಅವ್ರಿಗೆ ಕೊಟ್ಟಂಗೆ. ಅವ್ರಿಗೆ ಯಾರು ಹೇಳ್ತಾರೆ? ಇಟ್ಸ್ ನುವಾನ್ಸ್. ಇದು ಹೆಂಗೆ ನಾವು ಲೋಕಸಭೆಯಲ್ಲಿ ಒಂದು ಅನಾಲಜಿ ನೀವು ತಗೊಳ್ಳೋದಾದ್ರೆ, ನಾವು ಲೋಕಸಭೆಗೆ ಜನನ್ ಕಳಿಸ್ತೀವಿ ಎಲೆಕ್ಟ್ ಮಾಡಿ, ಅಲ್ಲಿ ಅವ್ರು ಕೂತ್ಕೊಂಡು ಅವರ ಪಕ್ಷದ ನಾಯಕನ ಚೂಸ್ ಮಾಡ್ತಾರಲ್ಲ, ಸ್ವಲ್ಪ ಅದೇ ತರ ಅಂದ್ಕೊಳ್ಳಿ. ಡೆಲಿಗೇಟ್ಸ್ ಇಲ್ಲಿ ನಾವು ಹೇಳ್ತೀವಿ ಇಂಥವ್ರಿಗೆ ಸೆಲೆಕ್ಟ್ ಮಾಡಿ ಅಂತ. ಸೊ ಇಫ್ ಟ್ರಂಪ್ ವಿನ್ಸ್ ಕ್ಯಾಲಿಫೋರ್ನಿಯಾ, ಆಲ್ 55 votes go to him. ಆ ತರನೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ. ಒಂದ್ಸಲ ಲೋಕಸಭೆಗೆ ಹೋಗ್ಬಿಟ್ಟು ಆಮೇಲೆ ಅಲ್ಲಿ ಕೂತ್ಕೊಂಡು ಚರ್ಚಿಸಿ ಅವರು ಎಲೆಕ್ಟ್ ಮಾಡೋ ಬದಲು, ಇಲ್ಲಿ ಡೈರೆಕ್ಟ್ ಆಗಿ ಎಲೆಕ್ಷನ್ ಅಲ್ಲಿ ಇಂಥವ್ರಿಗೆ, ಓಕೆ ಈ ರಾಜ್ಯ, ಒಂದೊಂದು ರಾಜ್ಯ ಗೆದ್ದಂಗೆ, ಇದಂತ ಅಶ್ವಮೇಧ ಯಾಗ ಇದ್ದಂಗೆ, ಒಂದ್ ಕುದುರೆ ಬಿಡ್ತಾರೆ, ಒಂದೊಂದು ರಾಜ್ಯ ಒಬ್ಬೊಬ್ರು ಗೆದ್ದಂಗೆ. ಅಂದ್ರೆ who are these delegates? Sorry, ಡೆಲಿಗೇಟ್ಸ್ ಅಂದ್ರೆ ಬೇಸಿಕಲಿ ನಿಮ್ಮ ಹೌಸ್ ಆಫ್ ರೆಪ್ರೆಸೆಂಟೇಟಿವ್, ನಿಮ್ಮ ಚುನಾಯಿತ ಅಭ್ಯರ್ಥಿಗಳು ಯಾರು ಇರ್ತಾರಲ್ಲ, ಈಗ ಅಪರ್ ಹೌಸ್ ರೆಪ್ರೆಸೆಂಟೇಟಿವ್ಸ್ ಇರ್ಬೋದು, ಲೋವರ್ ಹೌಸ್ ರೆಪ್ರೆಸೆಂಟೇಟಿವ್ಸ್ ಇರ್ಬೋದು. ಅಂದ್ರೆ ಸೆನೆಟ್ ಮತ್ತೆ ಕಾಂಗ್ರೆಸ್. ಓಕೆ, ಸೊ ಸೆನೆಟ್ ಅವರು, ಕಾಂಗ್ರೆಸ್ ಅವರು ಒಂದೊಂದು ಸ್ಟೇಟ್ ಅಲ್ಲಿ ಇರ್ತಾರೆ. ಅವರು ಒಂದಷ್ಟು ವೋಟು ಅಂತ ಯಾರಿಗೆ ವೋಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿರ್ತಾರೆ. ಆ ವೋಟು ಆ ಕಾಮನ್ ಮ್ಯಾನಿಗೆ ಹೋಗುತ್ತೆ, ಅದು ಎಲೆಕ್ಷನ್ ಹೋಗುತ್ತೆ. ಆದ್ರೆ ಹಿಯರ್ ಇಸ್ ದ ನುವಾನ್ಸ್, ರೈಟ್? ಹಿಯರ್ ಇಸ್ ಸಮಥಿಂಗ್ ದಟ್ ನೋಬಡಿ ಎಕ್ಸ್ಪ್ಲೈನ್ಸ್. ನಾವೇನು ಇವಾಗ ನಮ್ಮ ಕ್ಯಾಲಿಫೋರ್ನಿಯಾ ಸೆನೆಟರ್ಗೆ ಹೋಗ್ಬಿಟ್ಟು ಹೋಗಪ್ಪ ಇಂಥವ್ರಿಗೆ ಸೆಲೆಕ್ಟ್ ಮಾಡು ಅಂತಲ್ಲ. ಇಟ್ಸ್ ಆಲ್ ಬಿಲ್ಟ್ ಇನ್ ಟು ದ ಪ್ರಾಸೆಸ್. ನಾವು ಬ್ಯಾಲೆಟ್ ಅಲ್ಲಿ ಹಾಕ್ತಿವಿ, ನಾವು ಬ್ಯಾಲೆಟ್ ಅಲ್ಲಿ ಹಾಕಿದ ಕೂಡಲೇ ಅದು ಡೈರೆಕ್ಟ್ ಆಗಿ ಥ್ರೂ ದಿಸ್ ಡೆಲಿಗೇಟ್ಸ್ ಅಂತ, ಇಟ್ಸ್ ಬೇಸಿಕಲಿ ಅ ಪ್ರಾಸೆಸ್ ಅಷ್ಟೇ. ಥ್ರೂ ದಿಸ್ ಡೆಲಿಗೇಟ್ ಅಂತ ಹೇಳ್ಬಿಟ್ಟು ಇಂಥವ್ರಿಗೆ ಹೋಗುತ್ತೆ. ಅಂದ್ರೆ ನನ್ನ ವಾಯ್ಸ್ ಡೈರೆಕ್ಟ್ ಆಗಿ ಕೇಳಿಸುತ್ತೆ, ಬಟ್ ದ ಪ್ರಾಸೆಸ್ ಇಸ್ ಬಿಲ್ಟ್ ಇನ್ ಅ ವೆರಿ
ಇಂಡೈರೆಕ್ಟ್ ವೇ. ಯಾತಕ್ ಹಿಂಗ್ ಮಾಡಿದ್ರು ನನಗೆ ಅಷ್ಟೊಂದು ಹಿಸ್ಟ್ರಿ ಚೆನ್ನಾಗಿ ಗೊತ್ತಿಲ್ಲ, ಯಾತಕ್ಕೆ ಪರ್ಟಿಕ್ಯುಲರ್ ಆಗಿ ಈ ತರ ಮಾಡಿದ್ರು ಅಂತ. ಬಟ್ ಒಂದೇ ಒಂದು ವಿಷಯ ಗೊತ್ತಿರೋದು ಅಂದ್ರೆ ಎಲ್ಲರಿಗೂ ಒಂದು ರೆಪ್ರೆಸೆಂಟೇಷನ್ ಈಕ್ವಲ್ ಆಗಿ ಸಿಗ್ಲಿ, ಬೇರೆ ಎಲ್ಲಾ ಜಾಗಗಳಿಂದಲೂ ಸಿಗ್ಲಿ ಅಂತ ಮಾಡಿದ್ರು. ಹೌ ಮಚ್ ಇಸ್ ಇಟ್ ವರ್ಕಿಂಗ್? ಇಟ್ಸ್ ಇಲ್ಲ, ಆಕ್ಚುಲಿ ನಾನು ಕೇಳಿರೋ ಪ್ರಕಾರ ಇದು ಹಂಗೇನೆ. ಅವರು ಯಾರಾದ್ರೂ ಒಬ್ನು ತುಂಬಾ ಪಾಪ್ಯುಲರ್ ಲೀಡರ್ ಬಂದ್ರೆ ಅವನ್ನ ಜನ ಎಲ್ಲರೂ ಅವನ್ನ ಎಲೆಕ್ಟ್ ಮಾಡ್ಬೇಕು ಅಂತಿರ್ತಾರೆ. ಬಟ್ ಹಿ ಮೈಟ್ ಬಿ ಕೆರಿಸ್ಮ್ಯಾಟಿಕ್ ಇವಿಲ್ ಲೀಡರ್ ಅಂತವ್ನ್ ಬಂದಾಗ ದೇರ್ ಶುಡ್ ಬಿ ಸಮ್ ಕಂಟ್ರೋಲ್. ಈ ತರ ಹಿಂಗೆ ಬರೀ ಜನರು ವೋಟ್ ಹಾಕಿದ ತಕ್ಷಣ, ಫಾರ್ ಎಕ್ಸಾಂಪಲ್ ಯಾರು ಬಂದ್ಬಿಟ್ಟು ನಾಳೆನೆ ನಿಮಗೆಲ್ಲರಿಗೂ ನಾನು ಇಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರೆ ಅವನ್ನ ಎಲೆಕ್ಟ್ ಮಾಡೋದಕ್ಕೆ ಆಬ್ವಿಯಸ್ಲಿ ಆಗಬಹುದು. ಬಟ್ ಒಂದ್ ಸ್ವಲ್ಪ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಇರ್ಲಿ ಅಂತ. ಬೇರೆ ಎಲೆಕ್ಟೋರಲ್ ಇವರೆಲ್ಲ ಡಿಸೈಡ್ ಮಾಡಿ ನೋ ಇಸ್ ನಾಟ್ ಗುಡ್ ಅಂದ್ರೆ ದೇ ಕ್ಯಾನ್ ಚೇಂಜ್ ದ ಕೋರ್ಸ್ ಅನ್ನೋಂಗೆ ಅಂತ ಅರ್ಥ ಮಾಡ್ಕೊಂಡಿದ್ದು. ಆಮೇಲೆ ಎಲೆಕ್ಟೋರಲ್ ವೋಟ್ಸ್ ಸಣ್ಣ ಸಣ್ಣ ಸ್ಟೇಟ್ಸ್ಗೂ ರೆಪ್ರೆಸೆಂಟೇಷನ್ ಕೊಡ್ತಾರಲ್ಲ. ಈಗ ಡಕೋಟಾ, ನಾರ್ತ್ ಡಕೋಟಾ, ಸೌತ್ ಡಕೋಟಾ ಅನ್ನೋ ಅಂತ ಅದ್ರಲ್ಲಿನೂ ಎರಡು ವೋಟೋ ಆತರ ಏನೋ ಇರುತ್ತೆ. ಅವ್ರದ್ದು ಆಕ್ಚುಲಿ ಈವನ್ ದೋ ದೇ ಹ್ಯಾವ್ ಲೆಸ್ ಪಾಪ್ಯುಲೇಷನ್, ಅವ್ರದ್ದು ಸೇ ಇದೆ ಅವ್ರದ್ದು ಟೋಟಲ್ ಇದ್ರಲ್ಲಿ. ಅವಾಗ ಏನಾಗತ್ತೆ, ಇವಾಗ ನಮ್ ಇಂಡಿಯಾದಲ್ಲಿ UP ನಲ್ಲಿ ಗೆದ್ದವರು ಇಂಡಿಯಾ ಗೆದ್ರು ಅನ್ನಂಗ ಆಗತ್ತಲ್ಲ. ಹಂಗ ಆಗ್ಬಾರ್ದು ಅಂತ. ನೀವು UP ನಲ್ಲಿ ಅಷ್ಟೊಂದ್ ಸೀಟ್ಸ್ ಇದ್ರೂನು ನೀವು ಗೋವಾನು ಕನ್ಸಿಡರ್ ಮಾಡ್ಬೇಕು, ಅವ್ರದ್ದು ಕಾಂಟ್ರಿಬ್ಯೂಷನ್ ಇರುತ್ತೆ ಅನ್ನೋಂಗ್ ಅರ್ಥ ಮಾಡ್ಕೊಂಡಿದ್ದು. ಬಟ್ ಪ್ರಾಕ್ಟಿಕಲಿ ಹೆಂಗಾಗತ್ತೋ ಇಲ್ಲ ಗೊತ್ತಿಲ್ಲ. ಇಲ್ಲ, ನೀವ್ ಹೇಳಿದ್ದು ಅಕ್ಷರಶಃ ನಿಜ, ಕರೆಕ್ಟ್ ಆಗಿ ಹಂಗೆ ಅದಕ್ಕೋಸ್ಕರನೇ ಮಾಡಿರೋದು. ಆದ್ರೆ ಅದ್ ಇಷ್ಟ್ರ ಮಟ್ಟಿಗೆ ವರ್ಕ್ ಆಗ್ತಾ ಇದೆ ಅನ್ನೋದು ಪ್ರಶ್ನೆ. ಯಾಕೆ ಗೊತ್ತಾ? ಈಗ ನೋಡಿ, ಕ್ಯಾಲಿಫೋರ್ನಿಯಾ 55 ಡೆಲಿಗೇಟ್ಸ್ ಇದಾರೆ. ಇನ್ಯಾವುದೋ ಸ್ಮಾಲರ್ ಸ್ಟೇಟ್ಗೆ ಹೋದ್ರೆ 2-3 ಡೆಲಿಗೇಟ್ಸ್ ಇರ್ಬೋದು, ರೈಟ್? ಸ್ಟಿಲ್ ಇಟ್ ಕಮ್ಸ್ ಬ್ಯಾಕ್ ಟು ದ ಪಾಪ್ಯುಲರ್ ವೋಟ್ಸ್ ವಿತ್ ಇನ್ ಈಚ್ ಸ್ಟೇಟ್ ಅಲ್ವಾ? ಓವರ್ ಆಲ್ ಪಾಪ್ಯುಲರ್ ವೋಟ್ಸ್ ನೀವು ತಗೊಂಡ್ರೆ ಅಲ್ಲಿ ಹೆಚ್ಚು ಕಮ್ಮಿ ಆಗ್ಬೋದು. ಇವಾಗ ಬ್ಯಾಲೆನ್ಸ್ ಆಗುತ್ತಲ್ಲ, ಅದು ಆಕ್ಚುಲಿ ನೆಕ್ಸ್ಟ್ ಕ್ವಶನ್ ಗೆ ಬರುತ್ತೆ ನಮ್ದು. ಏನಾಗುತ್ತೆ, ಕ್ಯಾಲಿಫೋರ್ನಿಯಾ ದೊಡ್ಡ ಸ್ಟೇಟು, ಹಂಗೆ ಇನ್ನೊಂದ್ ಯಾವ್ದಾದ್ರು ರೆಡ್ ಸ್ಟೇಟ್ ಅಂತ ಕರೀತಾರಲ್ಲ, ಈ ರಿಪಬ್ಲಿಕನ್ ಪಾರ್ಟಿಗೆ ಜಾಸ್ತಿ ಸಪೋರ್ಟ್ ಇರುವಂತ ಇನ್ನೊಂದ್ ಬಿಗ್ ಸ್ಟೇಟ್, ಮೇ ಬಿ ಟೆಕ್ಸಸ್ ದೊಡ್ಡದು ಬಟ್ ಪಾಪ್ಯುಲೇಷನ್ ಕಡಿಮೆ, ಆ ತರದ್ ಇನ್ನೊಂದ್ ಯಾವ್ದೋ ಸ್ಟೇಟ್ ಇರುತ್ತೆ. ಹಂಗೆಲ್ಲ ಬ್ಯಾಲೆನ್ಸ್ ಔಟ್ ಆಗ್ಬಿಟ್ಟು ಕಡೆಗೆ ಒಂದ್ ಸಣ್ಣದ್ ಯಾವ್ದೋ ಸ್ವಲ್ಪ ಸ್ವಿಂಗ್ ಸ್ಟೇಟ್ಸ್ ಅಂತ ಕರೀತಾರೆ ಅದನ್ನ, ಅಲ್ಲಿ ಯಾರು ಗೆಲ್ತಾರೆ ಅನ್ನೋದ್ರ ಮೇಲೆ ಇಡೀ ದೇಶದ ಎಲೆಕ್ಷನ್ ನಿಂತ್ಕೊಂಡ್ಬಿಡುತ್ತೆ ಅಲ್ವಾ? ಅದು ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಹೌದು, ಮುಕುಂದ್ ಏನೋ ಪ್ರಶ್ನೆ ಐತೆ ನಿಮ್ಗೆ? ಇವಾಗ ಪ್ರಶ್ನೆ ಅಂದ್ರೆ ಐ ವಾಸ್ ಜಸ್ಟ್ ಲುಕಿಂಗ್ ಫಾರ್ ಎಕ್ಸಾಂಪಲ್, ಇವಾಗ ಒಂದು ಸ್ಟೇಟ್ ಇಂದ ಎರಡು ಸೆನೆಟ್, ಎಷ್ಟೇ ದೊಡ್ಡದಿರ್ಲಿ ಚಿಕ್ಕದಿರ್ಲಿ ಸ್ಟೇಟ್, 2 ಸೆನೇಟರ್ಸ್ ನ ಆರಿಸ್ಕೊಂತಾರೆ. ಸೊ 100 ಜನ ಬರ್ತಾರೆ. ಆಮೇಲೆ ಕಾಂಗ್ರೆಸ್ ಮೆನ್ ಒಂದ್ ಸ್ಟೇಟಿಗೆ ಎಷ್ಟು ಕಾಂಗ್ರೆಸ್ ಮೆನ್ ಇರ್ತಾರೆ? ಕಾಂಗ್ರೆಸ್ ಮೆನ್ ಅಂದ್ರೆ ಇಬ್ರಿಗೂ ಸೇರಿಸ್ಬಿಟ್ಟು ಹೇಳ್ತಾರೆ, ಸೆನೆಟ್ ಮತ್ತೆ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್. ಓಕೆ, ಇವಾಗ ಸೆನೆಟ್ ಅಪ್ಪರ್ ಹೌಸ್ ಅಲ್ವಾ, ಅಲ್ಲಿ 50 ಸ್ಟೇಟ್ ಇದೆ, ಪ್ರತಿಯೊಂದು ಸ್ಟೇಟಿಗೂ ಇಬ್ಬಿಬ್ರು. ಕರೆಕ್ಟ್, 100 ಜನ ಅದ್ ಖಾಯಂ ಆಯ್ತಾ. ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಆಸ್ ಆಫ್ ನೌ 435 ಇದಾರೆ. ಅಲ್ಲಿ ಅಂದ್ರೆ ಒಂದು ಸ್ಟೇಟಿಗೆ ಎಷ್ಟು ಜನ ಅಂತ ಹೆಂಗ್ ಗೊತ್ತಾಗತ್ತೆ? ಅದು ಪಾಪ್ಯುಲೇಷನ್ ಮೇಲೆ. ಈಗ ಎಲೆಕ್ಟೋರಲ್ ಅಂದ್ರೆ ಏನ್ ಹೇಳ್ತಾರೆ, ಎಲೆಕ್ಟೋರಲ್ ಡಿಸ್ಟ್ರಿಕ್ಟ್ಸ್ ಅಂತ ಮಾಡಿರ್ತಾರೆ ಬೇಸ್ಡ್ ಆನ್ ಪಾಪ್ಯುಲೇಷನ್. ಸ್ವಲ್ಪ ಸ್ಲೈಟ್ ಆಗಿ ಚೇಂಜ್ ಆಗ್ಬೋದು ಅವಾಗ ಅವಾಗ, ಆದ್ರೆ ಪಾಪ್ಯುಲೇಷನ್ ಮೇಲೆ ಇಷ್ಟು ಜನಕ್ಕೆ ಇಷ್ಟು ಒಬ್ರು ರೆಪ್ರೆಸೆಂಟೇಟಿವ್ ಅಂತ ಮಾಡಿರ್ತಾರೆ. ಕ್ಯಾಲಿಫೋರ್ನಿಯಾದಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ನಮಗೆ ಜಾಸ್ತಿ ಇದೆ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್. 45 ಜನ ಬರ್ತಾರೆ, 45 ಐ ಸಾರಿ ಇದು ಒಟ್ಟು 55 ಬರ್ತಾರೆ, 2 ಸೆನೇಟರು, ಉಳಿದವರು ಹೌಸ್ ಆಫ್ ರೆಪ್ರೆಸೆಂಟೇಟಿವ್. ತುಂಬಾ ಇಂಟ್ರೆಸ್ಟಿಂಗ್ ಆಕ್ಚುಲಿ ಅಬ್ಸರ್ವ್ ಮಾಡ್ಬೇಕು ಅಂದ್ರೆ. ನನ್ಗೆ ಏನ್ ಅನ್ನಿಸ್ತಾ ಇತ್ತು ಅಂದ್ರೆ, ಆಬ್ವಿಯಸ್ಲಿ ಇವಾಗ ಉತ್ತರ ಪ್ರದೇಶ್ ಶುಡ್ ನಾಟ್ ಡಿಸೈಡ್ ಎವ್ರಿಥಿಂಗ್ ಫಾರ್ ಇಂಡಿಯಾ ಅಲ್ವಾ? ಬಟ್ ಇವಾಗ ನೋಡಿದ್ರೆ 60 ಸೀಟು, ಅಷ್ಟೊಂದು ಪ್ರೈಮ್ ಮಿನಿಸ್ಟರ್ಸ್. ಸೊ ಲಾರ್ಜ್ಲಿ ದಟ್ ಅಂದ್ರೆ ಇಟ್ಸ್ ಅ ವೆರಿ ನೈಸ್ ಚೆಕ್ ದಟ್ ಇಸ್ ದೇರ್. ಎಲ್ಲಾ ಸ್ಟೇಟು ಎಷ್ಟೇ ದೊಡ್ಡದಿರ್ಲಿ ಚಿಕ್ಕದಿರ್ಲಿ 2 ಸೆನೇಟರ್ಸ್ ನ ಕಳಿಸ್ಬೇಕು ಅಂತ. ಇವಾಗ ಕ್ವೆಶನ್ ಏನು ಅಂದ್ರೆ, ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಯಾವ ಟಾಪಿಕ್ಸ್ ನ ಡಿಸೈಡ್ ಮಾಡ್ಬೋದು, ಮತ್ತೆ ಹೌಸ್ ಆಫ್ ಸೆನೇಟರ್ಸ್ ಯಾವ ಟಾಪಿಕ್ಸ್ ಡಿಸೈಡ್ ಮಾಡ್ತಾರೆ ಅಂತ? ಸೆನೇಟರ್ಸ್ಗೆ ಸ್ವಲ್ಪ ಜಾಸ್ತಿ ಪವರ್ ಇರುತ್ತೆ. ಸೆನೇಟರ್ಸ್ಗೆ ಸ್ವಲ್ಪ ಜಾಸ್ತಿ ಪವರ್ ಇರುತ್ತೆ. ಇದು ಅಗೇನ್ ಅಪರ್ ಹೌಸ್ ಲೋವರ್ ಹೌಸ್ ಇದ್ದಂಗೆ ಇಂಡಿಯಾದಲ್ಲೂ. ಈಗ ಯಾವ್ದೋ ಒಂದು ಮಸೂದೆ ಕಾನೂನು ಆಗ್ಬೇಕು ಅಂದ್ರೆ, ಒಂದು ಬಿಲ್ ಲಾ ಆಗ್ಬೇಕು ಅಂದ್ರೆ ಅದು ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಅಲ್ಲಿ ಪಾಸ್ ಆಗ್ಬೇಕು. ಬಟ್ ದೇ ವಾಂಟ್ ಹ್ಯಾವ್ ದ ಸೈನಿಂಗ್ ಅಥಾರಿಟಿ ಅಲ್ಲಿ ಸೆನೇಟರ್ಸ್ ಅಪ್ರೂವ್ ಮಾಡಿದ್ಮೇಲೆ ಅದು ಪ್ರೆಸಿಡೆಂಟ್ಗೆ ಹೋಗುತ್ತೆ, ಪ್ರೆಸಿಡೆಂಟ್ ಸೈನ್ ಮಾಡಿದ್ಮೇಲೆ ಅದು ಲಾ ಆಗುತ್ತೆ.
ಈ ತರ ಆಮ್, ಒಂದು ಅಧಿಕಾರದ ದೃಷ್ಟಿಯಿಂದ ನೋಡಿದ್ರೆ ಸೆನೆಟರ್ಸ್ಗೆ ಡೆಫಿನೆಟ್ಲಿ ಜಾಸ್ತಿ ಪವರ್ ಇದೆ. ನನಗೆ ಎಕ್ಸಾಕ್ಟ್ಲಿ ಏನೇನಿದೆ ಅಂತ ಆಫ್ ದ ಟಾಪ್ ಆಫ್ ಮೈ ಹೆಡ್ ಜ್ಞಾಪಕ ಬರ್ತಾ ಇಲ್ಲ, ಖಂಡಿತ ವಿ ಕ್ಯಾನ್ ಟಾಕ್ ಅಬೌಟ್ ಇಟ್. ಆದ್ರೆ ಡೆಫಿನೆಟ್ಲಿ ಮೋರ್ ಇಂಪಾರ್ಟೆಂಟ್ ಮ್ಯಾಟರ್ಸ್ ಅಲ್ಲಿ, ಕ್ರೂಷಿಯಲ್ ಮ್ಯಾಟರ್ಸ್ ಅಲ್ಲಿ ಸೆನೆಟರ್ಸ್ ಸೇ ಜಾಸ್ತಿ ಇರುತ್ತೆ. ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ಗೆ ಪವರ್ ಇಲ್ಲ ಅಂತಲ್ಲ, ಎಸ್ಪೆಷಲಿ ಯಾವುದೇ ಒಂದು ಕಾನೂನು ಆಗ್ಬೇಕಂದ್ರೆ ಇಟ್ ಹ್ಯಾಸ್ ಟು ಗೋ ಥ್ರೂ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಆಲ್ಸೋ. ಅಲ್ಲಿ ವೈಸ್ ಪ್ರೆಸಿಡೆಂಟ್ ಲೀಡ್ ಮಾಡ್ತಾರೆ ಅದನ್ನ, ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್. ಸೊ ಅವರು ಮತ್ತೆ ಎಲ್ಲ ರೆಪ್ಸ್ ಕೂತ್ಕೊಂಡು ತುಂಬಾ ಚರ್ಚೆ ಮಾಡ್ತಾರೆ. ಬಿಲ್ಗಳೆಲ್ಲ ಇನಿಶಿಯೇಟ್ ಆಗೋದು ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಅಲ್ಲೇ ಅಲ್ವಾ, ಅಥವಾ ಅರ್ಲಿಯರ್ ಸ್ಟೆಪ್ಸ್ ಅಲ್ಲಿ ಅಲ್ಲಿಂದ ಪಾಸ್ ಆದ್ಮೇಲೆ ಮೇಲ್ಗಡೆ ಹೋಗುತ್ತೆ. ಸೊ ಅದೇ ಅದು ಡಿಫ್ರೆನ್ಸ್ ಇಂಡಿಯಾದಲ್ಲಿ ನೋಡಿದ್ರೆ, ಇವಾಗ ರಾಜ್ಯಸಭೆಗೆ ಡೈರೆಕ್ಟ್ ಆಗಿ ಎಲೆಕ್ಷನ್ಸ್ ಆಗಲ್ಲ. ಇವಾಗ ರಾಜ್ಯಸಭೆ ಮೆಂಬರ್ಸ್ ನ ಪೊಲಿಟಿಕಲ್ ಪಾರ್ಟೀಸ್ ಸೆಲೆಕ್ಟ್ ಮಾಡಿ ನಾಮಿನೇಟ್ ಮಾಡ್ತಾರೆ. ಅದ್ ಮೋಸ್ಟ್ಲಿ ಎಲ್ಲಾರ್ನು ಅಲ್ಲ ಅನ್ಸುತ್ತೆ, ಕೆಲವೊಂದೇನೋ ಸೀಟ್ಸ್ ನಾಮಿನೇಷನ್ 12 ಜನನೇನೋ ನಾಮಿನೇಟ್ 10-12 ಜನ ನಾಮಿನೇಟ್ ಮಾಡ್ತಾರೆ ಇಂಡಿಯಾದಲ್ಲಿ. ಅಂದ್ರೆ ಅದು ಪರ್ಟಿಕ್ಯುಲರ್ ಫೀಲ್ಡ್ಸ್ ಆರ್ಟ್ಸ್ ಮತ್ತೆ ಸೈನ್ಸ್, ಈ ತರ ಪರ್ಟಿಕ್ಯುಲರ್ ಫೀಲ್ಡ್ಸ್ ಇಂದ ನಾಮಿನೇಟ್ ಮಾಡ್ಬೇಕು ಅಂತಿದೆ. ಆರ್ಟ್ಸ್, ಸೈನ್ಸ್, ಕ್ರಿಕೆಟ್ ಇಲ್ಲ. ಆಮೇಲೆ ಜನರಲ್ ರಾಜ್ಯಸಭೆಗೂನು ಈ ತರ ಕಾಮನ್ ಇದು ಎಲೆಕ್ಷನ್ ಆಗಲ್ಲ ಅಲ್ವಾ, ನೀವು ವೋಟ್ ಐದರ್ ಮಾಡೋದು ಸ್ಟೇಟ್ ಗವರ್ಮೆಂಟ್ ಅಸೆಂಬ್ಲಿ ಅಂದ್ರೆ ಲೋಕಸಭೆಗೆ. ರಾಜ್ಯಸಭೆಗೆ ರಾಜ್ಯಸಭೆಗೆ ಜನರು ವೋಟ್ ಹಾಕಲ್ಲ, ಅಂದ್ರೆ ಪೊಲಿಟಿಕಲ್ ಪಾರ್ಟೀಸ್ ಮೋಸ್ಟ್ಲಿ ಇದ್ ಮಾಡೋದು. ಹಂಗಾಗಿ ಮಾಡ್ತಾರೆ ಅನ್ಸುತ್ತೆ, MLA ಸೇರಿ ರಾಜ್ಯಸಭೆಗೆ ಒಬ್ರನ್ನ ಕಳ್ಸೋದು ಅನ್ನೋಂಗ್ ಮಾಡ್ತಾರೆ. ಹಂಗಾಗಿ ಯಾವ್ದು ಇವಾಗ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಯಾವ ಪಾರ್ಟಿ ಇರಲ್ಲ, ಅವ್ರದ್ದು ಯಾವ್ದಾದ್ರು ಬೇರೆ ಸ್ಟೇಟ್ ಅಲ್ಲಿ ಜಾಸ್ತಿ MLAs ಇದ್ರೆ ಅವ್ರನ್ನ ನಾಮಿನೇಟ್ ಮಾಡಿ ರಾಜ್ಯಸಭೆಗೆ ಕಳ್ಸೋದು, ಆತರ ನಡೆಯೋದು ಇಂಡಿಯಾದಲ್ಲಿ. ಬಟ್ US ಅಲ್ಲಿ ಸೆನೆಟ್ ಮತ್ತೆ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ ಎರಡಕ್ಕೂ ಡೈರೆಕ್ಟ್ ಎಲೆಕ್ಷನ್ಸ್ ಆಗುತ್ತೆ. ರಘು, ಬರೀ ಕತ್ತೆಗೂ ಮತ್ತೆ ಆನೆಗೂ ಯಾಕೆ ಯುದ್ಧ ನಡೆಯುತ್ತೆ ಅಮೆರಿಕಾನಲ್ಲಿ? ಎರಡು ಪಾರ್ಟಿಗಳು ಅಷ್ಟು ವರ್ಷ ಹೆಂಗಿದಾವೆ? ಬೇರೆ ಅದನ್ನು ಸಣ್ಣ ಪುಟ್ ಪಾರ್ಟಿ ಬಂದು ಟ್ರೈ ಮಾಡಿ ಸೋತೋದ್ರ ಅಮೆರಿಕಾನಲ್ಲೂ ಪಕ್ಷಾಂತರ ಆಗತ್ತಾ? ಗೆದ್ಮೇಲೆ ಡೆಮೋಕ್ರಾಟು ಅದಾದ್ಮೇಲೆ ರಿಪಬ್ಲಿಕನ್ ಪಕ್ಷ ಸೇರ್ತಾರ? ಹೆಂಗೆ ಇದು? ಮುಕುಂದಿಗೆ ರೆಸಾರ್ಟ್ ಓಪನ್ ಮಾಡೋದಕ್ಕೆ ಅಪರ್ಚುನಿಟೀಸ್ ಇದೆಯಾ? Fortunately or unfortunately, depends on which way you look at it. ಹಂಗಾಗಲ್ಲ ಇಲ್ಲಿ. ಇದು ಸೆಂಚುರೀಸ್ ಹಿಸ್ಟ್ರಿ ಇದೆ ಇಲ್ಲಿ. ಪಾರ್ಟಿಗಳು ಎರಡೇ ಇರ್ಬೇಕು ಅಂತಿಲ್ಲ, ಆದ್ರೆ ಎರಡು ಆಗಿವೆ. ಬಿಗ್ಗೆಸ್ಟ್ ಪಾರ್ಟೀಸ್ ಯಾವ್ದು ಇರ್ತವೋ ಅವೇ ಯಾವಾಗ್ಲೂ ಬರ್ತವೆ. ಯಾಕಂದ್ರೆ ಇಲ್ಲಿ ಒಂದೇ ಒಂದು ಮಾತು ಹೇಳ್ಬೇಕು ಅಂದ್ರೆ, ವಿನ್ನರ್ ಟೇಕ್ಸ್ ಇಟ್ ಆಲ್ ಅನ್ನೋ ಪಾಲಿಸಿ. ಆದ್ರಿಂದ ಯಾವ ಎರಡು ಪಾರ್ಟಿಗಳು ಜಾಸ್ತಿ ಪ್ರಬಲವಾಗ್ತಾ ಬರ್ತವೋ ಅವು ಮಾತ್ರ ಉಳ್ಕೊಳ್ತವೆ, ಉಳ್ದೆಲ್ಲ ನಾಮಕಾವಸ್ಥೆ ಇರ್ತವೆ ಅಲ್ಲೋ. ಈಗ ಗ್ರೀನ್ ಪಾರ್ಟಿ ಅಂತಿದೆ, ಇನ್ನೊಂದು ಲಿಬರಲ್ ಪಾರ್ಟಿ ಯಾವ್ದೋ ಒಂದಿತ್ತು, ಇಂಡಿಪೆಂಡೆನ್ಸ್ ಇದಾರೆ. ರಾಸ್ಪೆರೋಟ್ ನೆನಪಿರ್ಬೋದು ನಿಮ್ಗೆ, 1992 ಕ್ಲಿಂಟನ್ ಮತ್ತೆ ಬುಷ್ ಮತ್ತೆ ಫೈಟ್ ಮಾಡ್ಬೇಕಾದ್ರೆ ಇವರು ರಾಸ್ಪೆರೋಟ್ ನಿಂತಿದ್ರು, ರೈಟ್? ಈ ತರ ಬೇರೆಯವ್ರಿಗೆ ಅವಕಾಶ ಇದೆ, ಆದ್ರೆ ಎಷ್ಟು ಮಟ್ಟಿಗೆ ಅವರು ಪ್ರಬಲವಾಗಿ ಬೆಳಕಾಗುತ್ತೆ? ವಿನ್ನರ್ ಟೇಕ್ಸ್ ಇಟ್ ಆಲ್. ಈಗ 51% ಬರ್ಬೇಕು, ನಿಮ್ಗೆ 51% ಬರ್ಬೇಕು ಅಂದ್ರೆ ನೀವು ಬೆಳೆಯಕ್ಕೆ ಎಷ್ಟೊಂದು ವರ್ಷಗಳು ಬೇಕು. ಮತ್ತೆ ಡೆಮೋಕ್ರಾಟ್ಸ್ಗೆ, ರಿಪಬ್ಲಿಕನ್ಸ್ಗೆ ಸೆಂಚುರೀಸ್ ಆಫ್ ಹಿಸ್ಟ್ರಿ ಇದೆ. ಅಂದ್ರೆ ಅವ್ರ ಪಾರ್ಟಿ ಹೆಸರು ಸ್ವಲ್ಪ ಬದಲಾಗ್ತಾ ಬಂದಿರ್ಬೋದು, ಸ್ಪ್ಲಿಟ್ ಆಗಿರ್ಬೋದು. ಇದು ಆಕ್ಚುಲಿ ಎಲ್ಲೋ ನೀವು ಬಹಳ ವರ್ಷಗಳ ಹಿಂದೆ ಹೋಗಿ ನೋಡಿದ್ರೆ ಎಲ್ಲ ಒಟ್ಟಿಗೆ ಇದ್ದರು, ಒಂದ್ ಕಡೆ ಸ್ಪ್ಲಿಟ್ ಆಗಿರೋದು. ಅವರವರ ಸಿದ್ಧಾಂತಗಳು, ಅವರವರ ಕಾನ್ಸೆಪ್ಟ್, ಅವರವರ ಪ್ರಯಾರಿಟೀಸ್, ರೈಟ್? ಆದ್ರೆ ನೀವ್ ಇನ್ನೊಂದು 200 ವರ್ಷ ಹಿಂದೆ ನೋಡಿದ್ರೆ ರೆಕಗ್ನೈಸ್ ಮಾಡಕ್ ಆಗಲ್ಲ. ಇವಾಗ ಸ್ಲೇವರಿ ಅಬಾಲಿಷ್ ಮಾಡಿದ್ದು ರಿಪಬ್ಲಿಕನ್ ಪಾರ್ಟಿ, ಪ್ರೆಸಿಡೆಂಟ್ ಅಬ್ರಹಾಂ ಲಿಂಕನ್ ವಾಸ್ ಅ ರಿಪಬ್ಲಿಕನ್. ಸೊ ಹಂಗೆಲ್ಲ ನೋಡಿದ್ರೆ ಫುಲ್ ಇವಾಗಿರೋ ಐಡಿಯಾಲಜಿ, ಇವಾಗಿರೋ ಪಾರ್ಟಿ ಇದಕ್ಕೂ ಹಿಂದೆ ಇದಕ್ಕೂ ತುಂಬಾ ಡಿಫ್ರೆನ್ಸ್. ಬಟ್ ಅವು ಎರಡು ಪ್ರಾಮಿನೆಂಟ್ ಸ್ಟ್ರೀಮ್ಸ್ ಇತ್ತು, ಅಟ್ಲೀಸ್ಟ್. ಅಂದ್ರೆ ಎರಡು ಪಾರ್ಟ್, ಯಾವಾಗ್ಲೂ ಎರಡು ಪ್ರಾಮಿನೆಂಟ್ ಸ್ಟ್ರೀಮ್ ಇತ್ತು, ಅದಂತೂ ನಿಜ. ಯಾಕಂದ್ರೆ ಒಂದು ಸ್ಟ್ರಾಂಗ್ ಆಪೋಸಿಷನ್, ಒಂದು ರೂಲಿಂಗ್ ಪಾರ್ಟಿ ಯಾವಾಗ್ಲೂ. ಆಮೇಲೆ ತುಂಬಾ ಪಕ್ಷಾಂತರ ಬಗ್ಗೆ ಬಹಳ ಚೆನ್ನಾಗಿ ಕೇಳಿದ್ರೆ, ಆದ್ರೆ ಅದು ಬಹಳ ಕಮ್ಮಿ. ಯಾಕಂದ್ರೆ ಐಡಿಯಾಲಜೀಸ್ ಎಷ್ಟು ಸ್ಟ್ರಾಂಗ್ ಇದಾವೆ ಅಂದ್ರೆ, ಎರಡು ಪಾರ್ಟಿಲಿ ಒಂದು ಐಡಿಯಾಲಜಿ ಒಬ್ರು ಅಡಾಪ್ಟ್ ಮಾಡ್ಕೊಂಡ್ಮೇಲೆ ಇನ್ನೊಂದ್ ಕಡೆ ಹೋಗಕ್ ಬಹಳ ಕಷ್ಟ ಅವ್ರಿಗೆ.
ಆಮೇಲೆ ಎನ್ವೈರನ್ಮೆಂಟ್ ಹಂಗೆ ಇರುತ್ತೆ. ಇಂಡಿಯಾದಲ್ಲಿ ಹಂಗಲ್ಲ, ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಕನ್ವೀನಿಯನ್ಸ್ ಪಾಲಿಟಿಕ್ಸ್ ನಡೆಯುತ್ತೆ, ಪಾಲಿಟಿಕ್ಸ್ ಆಫ್ ಕನ್ವೀನಿಯನ್ಸ್. ನನಗೆ ಇವನು ಜಾಸ್ತಿ ದುಡ್ಡು ಕೊಟ್ಟ, ಅವನು ಇದು ಈ ತರ ಮನ್ಸ್ ಚೇಂಜ್ ಆಯ್ತು, ಇಲ್ಲಿ ಹೀಗಾಯ್ತು, ಏನೋ ಒಂದ್ ಮಾಡ್ಕೊಂಡು ಪಕ್ಷಾಂತರ ಮಾಡ್ಕೊಳ್ಳೋದು ಈಸಿ. ಇಲ್ಲಿ ರೂಲ್ಸ್ ಅಂತ ಏನು ನಿಮಗೆ ತಡೆಗಟ್ಟಲಿಲ್ಲ ಅಂದ್ರು, ಆ ಒಂದು ಕಲ್ಚರ್ ಬಿಲ್ಡ್ ಆಗಿರುತ್ತಲ್ಲ, ಆ ಕಲ್ಚರ್ ಇಟ್ ವಿಲ್ ಪ್ರಾಹಿಬಿಟ್ ಯು ಫ್ರಮ್ ಗೋಯಿಂಗ್ ಟು ಅನದರ್ ಪಾರ್ಟಿ. Yeah, it's very interesting actually. For example, Republicans against Trump. ಕೆಲವು ರಿಪಬ್ಲಿಕನ್ಸ್ ದೇ ಟಾಕ್ ಓಪನ್ಲಿ ಅಗೇನ್ಸ್ಟ್ ಟ್ರಂಪ್. ಟಿವಿಲ್ ಬರ್ತಾರೆ, ಸೀನಿಯರ್ ಲೀಡರ್ಸ್ ಆಗಿರ್ತಾರೆ. ಆತರ ಇಟ್ಸ್ ಅಮೇಸಿಂಗ್ ಅಂತ ಅನ್ಸುತ್ತೆ. ಅಲ್ಲೇನೋ ಪಕ್ಷದಿಂದ ಹೊರಗೆ ಉಚ್ಚಾಟಿಸಲ್ಪಟ್ಟಲಾಗಿದೆ, ಆಂಟಿ ಪಾರ್ಟಿ ಆಕ್ಟಿವಿಟೀಸ್ ಅಂತ ಏನೋ ಡ್ರಾಮ್ಗಳು ನಡೆಯಲ್ವಾ ಅಂತ. ಆಂಟಿ ಇಲ್ಲಿ ಅದ್ ನಡೆಯಲ್ಲ, ಆದ್ರೆ ಇಂಪೀಚ್ಮೆಂಟ್ ನಡೆಯುತ್ತೆ. ಪ್ರೆಸಿಡೆಂಟ್ ಏನಾದ್ರು ಅನ್ಟುವರ್ಡ್ ಬಿಹೇವಿಯರ್ ಏನಾದ್ರು ತೋರಿಸಿದ್ರೆ, ನಿಮ್ಗೆ ಗೊತ್ತಿರುತ್ತೆ, ಕ್ಲಿಂಟನ್ ಕೇಸಲ್ಲಿ ಒಂದ್ಸಲ ಟ್ರೈ ಮಾಡಿದ್ರು, ಟ್ರಂಪ್ ಕೇಸಲ್ಲೂ ಟ್ರೈ ಮಾಡಿದ್ರು, ಸಕ್ಸಸ್ಫುಲ್ ಆಗ್ಲಿಲ್ಲ ಯಾವಾಗ್ಲೂ, ಆದ್ರೆ ಇಂಪೀಚ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆವಾಗ ತುಂಬಾ ನಡೆಯುತ್ತೆ. ರಿಪಬ್ಲಿಕನ್ಸ್ ಎಗೇನ್ಸ್ಟ್ ಹೋಗ್ಬೋದು ಅವ್ರ ಪಾರ್ಟಿ ಕ್ಯಾಂಡಿಡೇಟ್ ಮೇಲೆ, ಡೆಮೊಕ್ರಾಟ್ ಸಪರೇಟ್ ಮಾಡ್ಬೋದು ಅಪೋಸಿಟ್ ಪಾರ್ಟಿಯನ್ಗೆ. ಅವೆಲ್ಲ ಅವರ ವೈಯಕ್ತಿಕ ಸಿದ್ಧಾಂತಗಳ ಮೇಲೆ ಹೋಗುತ್ತೆ. ಅಂದ್ರೆ ವೈಯಕ್ತಿಕ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಸಬ್ ಗ್ರೂಪ್ಸ್ ಒಂದಷ್ಟು ಫಾರ್ಮ್ ಆಗುತ್ತೆ. ದೇರ್ ಆರ್ ಸಮ್ ಕ್ಲಿಕ್ಸ್, ದೇರ್ ಆರ್ ಸಮ್ ಕಾಕಸಸ್ ವಿತ್ ಇನ್ ದ ಪಾರ್ಟೀಸ್. ಅದು ಯಾವಾಗ್ಲೂ ನಡೀತಾನೆ ಇರುತ್ತೆ. ಇದನ್ನ ಯಾವಾಗ ನೀವು ತುಂಬಾ ನೋಡ್ಬೋದು ಅಂದ್ರೆ, ಪ್ರೈಮರೀಸ್ ನಡೆಯುತ್ತೆ ನೋಡಿ ಎಲೆಕ್ಷನ್ಸ್ಗೆ. ಈಗ ಒಬ್ಬ ಪ್ರೆಸಿಡೆನ್ಶಿಯಲ್ ಕ್ಯಾಂಡಿಡೇಟ್ ಡೆಮೊಕ್ರಾಟಿಕ್ ಪಾರ್ಟಿಯಿಂದ ಒಬ್ರು ಬರ್ಬೇಕು, ರಿಪಬ್ಲಿಕನ್ ಪಾರ್ಟಿಯಿಂದ ಒಬ್ರು ಬರ್ಬೇಕು ಅಂದ್ರೆ, ಮೊದ್ಲು ಅವ್ರವರಲ್ಲೇ ಎಲೆಕ್ಷನ್ ಆಗುತ್ತಲ್ಲ, ಅದ್ರಲ್ಲಿ ಒಂದ್ 8 ಕ್ಯಾಂಡಿಡೇಟ್ಸ್ ಇರ್ತಾರೆ. ಅವ್ರು ಏನ್ ಕ್ಯಾನ್ವಸ್ ಮಾಡ್ತಾರೆ, ಅವ್ರು ಯಾವ್ಯಾವ್ದ ಐಡಿಯಾಲಜಿ ಇಟ್ಕೊಂಡಿರ್ತಾರೆ, ಏನೇನ್ ಅವ್ರದ್ದು ಪ್ರಯಾರಿಟೀಸ್ ಇರುತ್ತೆ, ಅದ್ರಲ್ಲಿ ನಿಮಗೆ ಗೊತ್ತಾಗುತ್ತೆ. ಅವ್ರ ಸಪೋರ್ಟರ್ಸು ಸ್ವಲ್ಪ ಡಿಫ್ರೆನ್ಸ್ ಯಾವಾಗ್ಲೂ ಇದ್ದೇ ಇರುತ್ತೆ. ಬಟ್ ದ ಬ್ಯೂಟಿ ಈಸ್ ದಟ್ ದೇ ಸ್ಟಿಲ್ ಸ್ಟಿಕ್ ಟುಗೆದರ್. ನನಗೊಂದು ತುಂಬಾ ಇಷ್ಟ ಆಗೋದು ಈ ದೇಶದಲ್ಲಿ ಏನು ಅಂದ್ರೆ, ಒಬ್ರು ಎಷ್ಟೇ ಕೆಟ್ಟದಾಗ ಫೈಟ್ ಮಾಡ್ಲಿ, ಏನೇ ಕೆಸರು ಏರ್ಚಾಡ್ಕೊಳ್ಳಿ ಒಬ್ರ ಮೇಲೆ, ಒಂದ್ಸಲ ರಿಸಲ್ಟ್ ಅನೌನ್ಸ್ ಮಾಡಿದ್ಮೇಲೆ, with probably 1 or 2 noted exceptions in the recent past, all losing candidates accept it and give up, and they come out in the open saying, congratulations to the other candidate, you have my full support ಅಂತ ಹೇಳ್ಬಿಟ್ಟು. ನಮ್ಮ ಇಂಡಿಯಾದಲ್ಲಿ ಆ ತರ ಒಂದು ಮನೋಭಾವ ನಾನು ಇದುವರೆಗೂ ನೋಡಿಲ್ಲ, ಬಹಳ ವಿರಳ ಅಲ್ಲಿ. ಅಂದ್ರೆ ಇಲ್ಲಿ ಹೇಳೋದೇನಂದ್ರೆ, ಒಂದು ಯಾವಾಗ್ಲೂ ಹೇಳ್ತಾರೆ ಗೊತ್ತಾ, ಡೋಂಟ್ ವಾಶ್ ಯುವರ್ ಡರ್ಟಿ ಲಿನನ್ ಇನ್ ಪಬ್ಲಿಕ್ ಅಂತ ಹೇಳ್ತಾರಲ್ಲ, ಆತರ ನಮ್ಮ ಮನೇಲಿ ಇರೋ ಪ್ರಾಬ್ಲಮ್ಗಳು ನಮ್ಮನೇಲಿ ಇರ್ಲಿ ಅಂತ ಹೇಳ್ಬಿಟ್ಟು. ಒಂದು ಪಾರ್ಟಿ ಒಳಗೆ ಇರ್ಬೋದು ಅಥವಾ ಎಂಟೈರ್ ಪೊಲಿಟಿಕಲ್ ಸಿಸ್ಟಮ್ ಅಲ್ಲಿ ಇರ್ಬೋದು, ಒಬ್ರು ವಿನರ್ ಅಂತ ಆದ್ಮೇಲೆ ಉಳಿದವರೆಲ್ಲ ದೇ ರ್ಯಾಲಿ ಬಿಹೈಂಡ್ ಹಿಮ್ ಆರ್ ಹರ್ ಅಂಡ್ ಪ್ರೊವೈಡ್ ಸಪೋರ್ಟ್ ಟು ದ ಎಕ್ಸ್ಟೆಂಟ್ ಪಾಸಿಬಲ್ ಟು ವೆರೆವರ್ ಇಟ್ ಮ್ಯಾಟರ್ಸ್ ದ ಮೋಸ್ಟ್, ದೇ ಡೂ ಇಟ್ ವಿತೌಟ್ ಫೇಲ್. ಮುಕುಲ್, ನನ್ಗಿದ್ರದ್ದು ದೊಡ್ಡ ಸ್ಯಾಂಪಲ್ ಸಿಕ್ಕಿದ್ದು ಅಂದ್ರೆ, ಒಬಾಮಾ ಫಸ್ಟ್ ಟೈಮ್ ಪ್ರೆಸಿಡೆಂಟ್ ಆದಾಗ, ಅವನ್ಗೂ ಹಿಲರಿ ಕ್ಲಿಂಟನ್ಗೂ ಪ್ರೈಮರೀಸ್ ಅಲ್ಲಿ ಸಿಕ್ಕಾಪಟ್ಟೆ ಕಾನ್ಫ್ಲಿಕ್ಟ್ ಆಯ್ತು, ಸಿಕ್ಕಾಪಟ್ಟೆ ದೇ ಆರ್ಗ್ಯೂಡ್ ಈಚ್ ಅದರ್. ಬಟ್ ಒಂದ್ಸಲಿ ಹಿಲರಿ ಕ್ಲಿಂಟನ್ ಪ್ರೈಮರಿ ಸೋತ್ ಮೇಲೆ ಹಿ ಮೇಡ್ ಹರ್ ದ ಫಾರಿನ್ ಸೆಕ್ರೆಟರಿ. ಐ ಮೀನ್, ಅದಕ್ಕಿಂತ ದೊಡ್ಡ case of being not taking the country's interests or whatever his own party's interest as supreme is a very great example. I mean, imagine this. Now ivaga tane discuss ಮಾಡಿದ್ವಿ, ಅವನು ಪ್ರೆಸಿಡೆಂಟ್ ಯಾರನ್ನ ಬೇಕಾದ್ರೂ ಕ್ಯಾಬಿನೆಟ್ ನಲ್ಲಿ ಅವನನ್ನ ಬೇಕಾದವ್ರನ್ನ ಚೂಸ್ ಮಾಡ್ಬೋದು, ಅದಕ್ಕೇನು ಇದಿರಲ್ಲ. ಅಂಥದ್ರಲ್ಲಿ he has chosen his own opponent. ಅದು I thought it is a very beautiful strength. Yeah, but not on completely on his own will. ಯಾವುದೇ ಒಂದು ನಾಮಿನೇಷನ್ ಮಾಡ್ಬೇಕಂದ್ರೆ, ಈಗ ಸುಪ್ರೀಂ ಕೋರ್ಟ್ ಜಡ್ಜ್ ಆಗ್ಲಿ, ಬೆಂಚ್ ಆಗ್ಲಿ, ಏನೇ ಒಂದು ಮಾಡ್ಬೇಕಂದ್ರು there is a certain process. Yeah, of course, eventually president appoint ಮಾಡ್ತಾರೆ, ಆದ್ರೆ it has to go through Senate, it has to go through certain steps and rules. ಎಲ್ಲ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್, ಸೆನೆಟ್, ಕೆಲವು one depending on what it is that we are discussing about, there are certain bodies that will approve the nominations. Only then they can be appointed. ಆ ರೀತಿ ಪ್ರಾಸೆಸ್ ಬಿಲ್ಡ್ ಆಗಿದೆ. ಬಟ್ ಪ್ರೆಸಿಡೆಂಟ್ಗೆ ಖಂಡಿತ ಆ ಪವರ್ಸ್ ಇದೆ, ರೈಟ್? ಇಂಡಿಯಾದಲ್ಲಿ ಆತರ ಇಲ್ಲ, ಎಲ್ಲ ಎಲೆಕ್ಟ್ ಮಾಡಿ ಕಳಿಸ್ತೀವಿ, ಅದಾದ್ಮೇಲೆ ಈ ತರದ್ದು ಅಪಾಯಿಂಟೆಡ್ ಇದಾರೆ. ಅಲ್ಲೂ ಈಗ ನೀವು ನಮ್ಮ ಬ್ರಿಜೇಶ್ ಮಿಶ್ರಾ ಇದ್ರಲ್ಲ,
ಸೆಕ್ರೆಟರಿ ಫಾರ್ ಡಿಫೆನ್ಸ್ ಅಂತ ಅಲ್ಲೂ ಇದೆ ಖಂಡಿತ. ಅಂದ್ರೆ ನೀವು ಈಗ ಸ್ಟೇಟ್ ಅಲ್ಲೂ ಅಷ್ಟೇ ಸೆಕ್ರೆಟರಿ ಆಫ್ ಸ್ಟೇಟ್ ಬೇಕಾದಷ್ಟು ಜನ ನೀವು ಕೇಳಿರ್ಬೋದು ಅವ್ರ ಕೆಲಸ ಮಾಡೋದ್ರ ಬಗ್ಗೆ. ಬಿಹೈಂಡ್ ದ ಲೇಯರ್ಸ್ ಕೆಲಸ ಮಾಡೋರು ಇದ್ದೇ ಇರ್ತಾರೆ ಯಾವಾಗ್ಲೂ, ಅದ್ ಯಾವುದೇ ಸಿಸ್ಟಮ್ ಆಗ್ಲಿ, ಬ್ಯೂರೋಕ್ರಸಿ ಇದ್ದೇ ಇರುತ್ತೆ. ದೇ ಆರ್ ಕಾನ್ಸ್ಟೆಂಟ್, ರೈಟ್? ದೇ ಆರ್ ಕ್ವಾಲಿಫೈಡ್, ದೇ ಆರ್ ಎಕ್ಸ್ಪೀರಿಯನ್ಸ್, ದೇ ಹ್ಯಾವ್ ಟು ಬಿ ದೇರ್. ಮುಂದೆ ಪ್ರೆಸೆಂಟೇಷನ್ ಲೇಯರ್ ಅಲ್ಲಿ ಯಾರು ಬರ್ತಾರೆ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್, ಅವ್ರು ಚೇಂಜ್ ಆಗ್ಬೋದು, ಮುಂದೆ ಬಿದ್ದೋಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ಆದ್ರೆ ಒಂದು ಸ್ಟೇಟ್, ಒಂದು ಸಿಸ್ಟಮ್ ಅನಾರ್ಕಿಗೆ ಹೋಗ್ಬಾರ್ದು, ಅದು ಸುಸೂತ್ರವಾಗಿ ಕೆಲಸ ಮಾಡ್ತಾ ಇರ್ಬೇಕು ಅಂದ್ರೆ ಈ ಒಂದ್ ಲೇಯರ್ ತುಂಬಾ ಇಂಪಾರ್ಟೆಂಟ್. ಅಂಡ್ ಆಲ್ ದಿಸ್ ಕಮ್ಸ್ ಅಂಡರ್ ಮೋಸ್ಟ್ಲಿ ಅಂಡರ್ ಕಾರ್ಯಾಂಗ, ಎಕ್ಸಿಕ್ಯೂಟಿವ್ ಬಾಡಿ. ಅಂಡ್ ಬೈ ದ ವೇ ಇಂಡಿಯಾದಲ್ಲಿ ಇರೋಂಗೆ ಇಲ್ಲೂ ಕೂಡ 3 ಡಿವಿಷನ್ಸ್ ಇವೆ: ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಅಂಡ್ ಜುಡಿಷಿಯರಿ. ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, 3 ಹಾಗೆ ಇದಾವೆ. ಸೊ ಎಕ್ಸಿಕ್ಯೂಟಿವ್ ಆಕ್ಚುಲಿ ಪ್ರೆಸಿಡೆಂಟ್ ಇದು ಬರುತ್ತಲ್ಲ, ಕರೆಕ್ಟ್. ಪ್ರೆಸಿಡೆಂಟ್, ಎಕ್ಸಿಕ್ಯೂಟಿವ್ ರೋಲ್ ಪ್ರೆಸಿಡೆಂಟ್. ಮತ್ತೆ ಸ್ಟೇಟ್ ಅಲ್ಲಿ ಬೇರೆ ಬೇರೆ ತರ ಗವರ್ನರ್ಸ್ ಅಂತ ಬರುತ್ತಾ? ಸ್ಟೇಟ್ ಅಲ್ಲಿ ಗವರ್ನರ್ಸ್. ಇಲ್ಲಿ ಮುಖ್ಯವಾಗಿ ಇನ್ನೊಂದು ಡಿಫ್ರೆನ್ಸ್ ನಾವು ಗಮನಿಸಬೇಕಾಗಿರೋದು ಏನಂದ್ರೆ, ಇಂಡಿಯಾದಲ್ಲಿ ಪ್ರೈಮ್ ಮಿನಿಸ್ಟರ್ಗೆ ಸುಪ್ರೀಂ ಪವರ್ ಅಲ್ವಾ? ಸ್ಟೇಟ್ ಲೆವೆಲ್ ಅಲ್ಲಿ ಚೀಫ್ ಮಿನಿಸ್ಟರ್ಗೆ. ಇಲ್ಲಿ ಹಾಗಲ್ಲ. ಇಲ್ಲಿ ಆ ಚೀಫ್ ಮಿನಿಸ್ಟರ್ ಅಥವಾ ಪ್ರೈಮ್ ಮಿನಿಸ್ಟರ್ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಇಲ್ಲಿ ಫೆಡರಲ್ ಅಥವಾ ಸೆಂಟ್ರಲ್ ಲೆವೆಲ್ ಅಲ್ಲಿ ಪ್ರೆಸಿಡೆಂಟ್, ರಾಜ್ಯಗಳಿಗೆ ಬಂದಾಗ ಗವರ್ನರ್, ಆಮೇಲೆ ಉಳಿದಂಗೆ ಅವ್ರ ಕೆಳಗೆ ಒಂದು ಎಕ್ಸಿಕ್ಯೂಟಿವ್ ಲೀಡರ್ಶಿಪ್ ಟೀಮ್, ಎಕ್ಸಿಕ್ಯೂಟಿವ್ ಬಾಡೀಸ್, ಈ ತರದೆಲ್ಲ ಇರುತ್ತೆ. ಸೊ ಅದು ಇಂಟರ್ನಲ್ ಡೆಮೋಕ್ರಸಿ, ಅದು ತುಂಬಾ ಇಂಟ್ರೆಸ್ಟಿಂಗ್. ಅದೇ ಯೋಚನೆ ಮಾಡ್ತಾ ಇದ್ವಿ, ಈಗ ಅಕಸ್ಮಾತ್ ನಮ್ ದೇಶದಲ್ಲಿ ಹಿಂಗೆ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ಸ್ ಡಿಬೇಟ್ಸ್, ಪ್ರೈಮರಿ ನಲ್ಲಿ ಡಿಬೇಟ್ಸ್ ಆಗುತ್ತೆ ಅಂತ ಅನ್ಕೊಂಡ್ರೆ, ವಾಷಿಂಗ್ ದ ಡರ್ಟಿ ಲಿನನ್ ಒಂದ್ ಸ್ಟೇಜ್ ಅಲ್ಲಿ ಆಗತ್ತೆ. ಈಗ ನಾವು ಕಂಪ್ನಿಗಳಲ್ಲಿ ಮಾತಾಡ್ತೀವಲ್ಲ, ನಾವ್ ಎಷ್ಟು ಫೈಟ್ ಮಾಡಿದ್ರು ಇವಾಗ ನಾವು ಮಾಡ್ಲೇಬೇಕು, ಯಾಕಂದ್ರೆ ಅದಕ್ಕೋಸ್ಕರನೇ ನಿಮ್ಮನ್ನ ಹೈರ್ ಮಾಡಿರೋದು, ನಿಮ್ದು ಒಪಿನಿಯನ್ ತಂದು ಕಾಂಟ್ರಿಬ್ಯೂಟ್ ಮಾಡಿ ಅಂತ. ಬಟ್ ಒಂದು ಡಿಸಿಷನ್ ತಗೊಂಡಾದ್ಮೇಲೆ ಯು ಫರ್ಗೆಟ್ ವಾಟ್ ಯು ಪ್ರಿಫರ್, ಅದೇನ್ ಎಲ್ಲಾರು ಟೀಮ್ ಡಿಸೈಡ್ ಮಾಡಿದ್ದು ಅದ್ರ ಹಿಂದಿರ್ಬೇಕು ಅಂತ. ಸೊ ಅದ್ ಆಲ್ಮೋಸ್ಟ್ ಹಂಗ್ ಕೆಲಸ ಮಾಡತ್ತೆ. ಇವಾಗ ಬೇರೆ ಇವಾಗ ಡೊನಾಲ್ಡ್ ಟ್ರಂಪ್ ಇದಾನೆ ಅಂದ್ರೆ ಅವನಿಗೆ ದ ಮೋಸ್ಟ್ ವೈಲ್ ಅಟ್ಯಾಕ್ಸ್ ಎಲ್ಲ ಬರೋದು ಪ್ರೈಮರೀಸ್ ಅಲ್ಲೇನೆ. ಪ್ರೈಮರೀಸ್ ಅಲ್ಲಿ ಅವಂದೇ ಪಾರ್ಟಿನವರು ಅವನಿಗೆ ಡಿಬೇಟ್ ಮಾಡ್ತಾರೆ. ಸೊ ಹಂಗೇನಾದ್ರು ಇದ್ರೆ ಆ ಆರಾ ಇದೆಯಲ್ಲ, ಸುಪ್ರೀಂ ಲೀಡರ್ ಅಂತ ಒಂದು ಆರಾ, ಅದು ಉಳಿಯಲ್ಲ ತುಂಬಾ ಜನರ ಕಣ್ಣಲ್ಲಿ. ಯಾಕಂದ್ರೆ ಇಷ್ಟೊಂದು ಆಗಿರತ್ತೆ, ಅದೇ ಪಾರ್ಟಿನಲ್ಲಿ ಇದ್ದವ್ರು ಬೇರೆಯವರು ಹಂಗೆಲ್ಲ ಮಾತಾಡಿರ್ತಾರೆ. ಸೊ ಅದು ತುಂಬಾ ಇಂಟ್ರೆಸ್ಟಿಂಗ್. ನಮ್ಮ ದೇಶದಲ್ಲಿ ನಡೆಯಲ್ಲ. ನಮ್ ದೇಶದಲ್ಲಿ ಇವಾಗ ಇಮ್ಯಾಜಿನ್ ಮಾಡಿದ್ರೆ, ಇವಾಗ ನರೇಂದ್ರ ಮೋದಿ ಹಿಂಗೆ ನಿಂತ್ಕೊಂಡು ಒಂದ್ ಸ್ಟೇಜ್ ಅಲ್ಲಿ ಅದೇ ಪಾರ್ಟಿಯವ್ರು ಬೇರೆಯವ್ರು ನಿಂತ್ಕೊಂಡು ನೀವ್ ಅದ್ಯಾಕ್ ಸರಿ ಮಾಡಿಲ್ಲ, ಇದ್ಯಾಕ್ ಸರಿ ಮಾಡಿಲ್ಲ ಪ್ರೀವಿಯಸ್ ಟರ್ಮ್ ಅಲ್ಲಿ ಅಂತ ಅಟ್ಲೀಸ್ಟ್ ಹಂಗ್ ಮಾತಾಡಿದ್ರೆ ಬೇರೆಯವರಿಗೆ ಅಟ್ಲೀಸ್ಟ್ ಅದೊಂದು ಇರುತ್ತಲ್ವಾ. ಅದೇ ಪಾರ್ಟಿಯವ್ರು ಮಾತಾಡಿದ್ದಾರೆ ಅಂತಂದ್ರೆ ಯು ಕೆನಾಟ್ ಸ್ಟೇ ಸೈಲೆಂಟ್ ಅಂತ, ಯು ಕ್ಯಾನ್ ಜಸ್ಟ್ ಸೇ ನೋಡಿ ನಿಮ್ ಪಾರ್ಟಿನವ್ರು ಹೇಳಿದ್ದು ಅಂತ. ಅದು ಇಂಟ್ರೆಸ್ಟಿಂಗ್ ಅಲ್ಲಿ. ಹೌದು. ಈಗ ಅಂದ್ರೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ, ಜಸ್ಟ್ ಫಾರ್ ದ ಲಿಸನರ್ಸ್, ನಾವೇನ್ ಮಾತಾಡ್ತಾ ಇದ್ವಿ ಅಂದ್ರೆ, ಪ್ರೆಸಿಡೆಂಟ್ ಯಾರಾದ್ರೂ ಆಗ್ಬೇಕು ಅಂದ್ರೆ, ರಿಪಬ್ಲಿಕನ್ ಪಾರ್ಟಿಯಿಂದ ಯಾರಾದ್ರೂ ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್ ಆಗ್ಬೇಕು ಅಂದ್ರೆ ಅವನು ಆಂತರಿಕವಾಗಿ ಚುನಾಯಿತನಾಗ್ಬೇಕು. ಅಂದ್ರೆ 50 ಸ್ಟೇಟ್ ಅಲ್ಲಿ ಇರೋ ಡೆಮೋಕ್ರಾಟ್ಸ್ ಎಲ್ಲ ಇವನ್ಗೆ ವೋಟ್ ಹಾಕ್ತಿವಿ ಅಥವಾ ಅವನ್ಗೆ ವೋಟ್ ಹಾಕ್ತಿವಿ ಅಂತ, ದೇ ವಿಲ್ ಚೂಸ್ ದ ಬೆಸ್ಟ್ ಡೆಮೋಕ್ರಾಟಿಕ್ ಕ್ಯಾಂಡಿಡೇಟ್ ಅಂಡ್ ದ ರಿಪಬ್ಲಿಕನ್ಸ್ ವಿಲ್ ಚೂಸ್ ದ ಬೆಸ್ಟ್ ಡೆಮೋಕ್ರಾಟಿಕ್ ಕ್ಯಾಂಡಿಡೇಟ್ ಟು ಕಾಂಪೀಟ್ ಅಗೇನ್ಸ್ಟ್ ದ ಎಕ್ಸಿಸ್ಟಿಂಗ್ ಪ್ರೆಸಿಡೆಂಟ್ ಅಲ್ವಾ. ಮತ್ತೆ ಒಂದು ಪ್ರೆಸಿಡೆಂಟ್ಗೆ 2 ಟರ್ಮ್ ಇರೋದು, 8 ವರ್ಷ ಅವನು ದೇಶನ ಆಳ್ಬಹುದು. ಅದಾದ್ಮೇಲೆ ಅವನು ಮಾರ್ಗದರ್ಶಕ್ ಮಂಡಳಿಗೆ ಹೋಗ್ಬೇಕು, ನಮ್ ಇಂಡಿಯನ್ ಈಕ್ವಿವೆಲೆಂಟ್ ಅಲ್ಲಿ. ಈಗ ಪ್ರಶ್ನೆ ಏನು ಅಂದ್ರೆ ರಘು, ಈ ಪ್ರೈಮರಿ ನಡೆಯುತ್ತೆ, ಅದಾದ್ಮೇಲೆ ಪ್ರೆಸಿಡೆಂಟ್ ಆಗ್ತಾನೆ. ಪ್ರತಿ ಸಲಿ ಇವಾಗ ಫಾರ್ ಎಕ್ಸಾಂಪಲ್ ಡೊನಾಲ್ಡ್ ಟ್ರಂಪ್, ಅವನು ಒಂದ್ಸಲಿ ಪ್ರೆಸಿಡೆಂಟ್ ಆದ್ಮೇಲೆ ಅವನಿಗೆ ಮತ್ತೆ ಪ್ರೈಮರಿ ಗೆಲ್ಲೋ ಅಗತ್ಯ ಇಲ್ಲ ಅಲ್ವಾ? ಅದು ರೂಲ್ಸ್ ಅಥವಾ ಕನ್ವೆನ್ಷನ್, ಅದು ಪದ್ಧತಿಯ ಅಥವಾ ರೂಲ್ ಅಲ್ಲ, ಕ್ರಮವೇ? ಅದು ಪದ್ಧತಿ ಫಾಲೋ ಮಾಡ್ಕೊಂಡ್ ಬಂದಿರೋದು. ಅದು ಅಗೇನ್ ಇಟ್ಸ್ ದ ಶೋ ಆಫ್ ಸಾಲಿಡಾರಿಟಿ, ರೈಟ್? ಚಾಲೆಂಜರ್ ಇರ್ಲೇಬಾರ್ದು ಅಂತೇನಿಲ್ಲ, ಚಾಲೆಂಜರ್ ಇರ್ಬೋದು, ಬಟ್ ಯು ವಿಲ್ ನೆವರ್ ಸಿ ಇಟ್ ಹ್ಯಾಪನ್ ತರ. ಆಮೇಲೆ ಇನ್ನೊಂದೇನಂದ್ರೆ, ಅವರಿಗೆ ರಿಪಬ್ಲಿಕನ್ಸ್ಗೆ ಆಗ್ಲಿ ಡೆಮೋಕ್ರಾಟ್ಸ್ಗೆ ಆಗ್ಲಿ ಅವ್ರ ಪವರ್ ಅಲ್ಲಿ ಇರ್ಬೇಕಾದ್ರೆ ಇನ್ಕಂಬೆಂಟ್ ಪ್ರೆಸಿಡೆಂಟ್ಗೆ ವಾಪಸ್ ಫೀಲ್ಡಿಗೆ ಕಳ್ಸೋದು, ಇಟ್ಸ್ ಮಚ್ ಬೆಟರ್, ದೇರ್ ಚಾನ್ಸಸ್ ಆರ್ ಮಚ್ ಬೆಟರ್
ದ್ಯಾನ್ ಸೆಂಡಿಂಗ್ ಸಮನ್ ನ್ಯೂ. ಹಂಗಾಗಿ ಅಲ್ಲೇ ಕಮರ್ ಹೋಗ್ಬಿಡುತ್ತೆ ಬೇರೆ ಏನೇ ಚಾಲೆಂಜಸ್ ಬಂದ್ರು. ಅದ್ರ ಬರಬಾರ್ದು ಅಂತ ಏನಿಲ್ಲ, ಟೆಕ್ನಿಕಲಿ ಏನೂ ಇಲ್ಲ. ಇನ್ನೊಂದು ಸುಪ್ರೀತ್, ನೀವು ಹೇಳ್ತಾ ಇದ್ದ ಪಾಯಿಂಟ್ಗೆ ವಾಪಸ್ ಹೋಗ್ತೀನಿ. ನೀವು ಕಂಪೇರ್ ಮಾಡ್ತಾ ಇದ್ರಲ್ಲ, ಅವಾಗ ನನಗೆ ಅನ್ನಿಸ್ತಾ ಇದ್ದಿದ್ದು, ಈಗ ನನ್ನ ವೈಯಕ್ತಿಕ ಅಭಿಪ್ರಾಯ ಇದು, ನಾವು ಹಲವಾರು ಹಂತಗಳಲ್ಲಿ ಭಾರತ ಮತ್ತೆ ಅಮೆರಿಕದ ರಾಜಕೀಯ ಪರಿಸ್ಥಿತಿಗಳನ್ನ, ಸಿಸ್ಟಮ್ಗಳನ್ನ ಕಂಪೇರ್ ಮಾಡಬಹುದು. ಆದ್ರೆ ಕೆಲವು ಸಲ ಒಂದು ಎಕ್ಸ್ಟ್ರಾ ಅಂಶನ ನಾವು ಗಮನಿಸ್ಬೇಕಾಗುತ್ತೆ. ಏನಂದ್ರೆ ಅಮೆರಿಕ ಇಟ್ಸ್ ಎ 250-300 year old ಡೆಮೋಕ್ರಸಿ ಅಲ್ವಾ? ನಾವಿನ್ನು ಪ್ರೆಡಿ ಯಂಗ್ ಬೇಬಿ. ನಾವು ಎಷ್ಟು 1947 ನಮಗೆ ಸ್ವಾತಂತ್ರ್ಯ ಬಂದಿದ್ದು. 73-74 ವರ್ಷದ ಇತಿಹಾಸ ನಮ್ದು, ಅಂದ್ರೆ ಇಂಡಿಪೆಂಡೆಂಟ್ ಕಂಟ್ರಿ ಆಗಿ. ಎರಡನೇದು ವ್ಯತ್ಯಾಸ ನನಗೆ ಬಹಳ ಮುಖ್ಯವಾಗಿ ನಾನ್ ಮೈಂಡ್ಗೆ ಯಾವಾಗ್ಲೂ ಬರೋದು ಏನಂದ್ರೆ, ದ ವೇ ಇಂಡಿಯನ್ ಪಾಪ್ಯುಲೇಷನ್ lives their lives, they respond to these situations, it's vastly different from how Americans react to it. ಯಾಕಂದ್ರೆ ಇಲ್ಲಿ ಬಂದಿರೋರೆಲ್ಲ ಬೇರೆ ಬೇರೆ ದೇಶಗಳಿಂದ ಬಂದು ಸೆಟ್ಲ್ ಆದಂತವ್ರು, ಜಾಸ್ತಿ ಎಜುಕೇಟೆಡ್ ಇದ್ರು, ಅವ್ರಿಗೆ ಒಂಥರ ಈ ಎಲೆಕ್ಟ್ರಲ್ ಸಿಸ್ಟಮ್ ಅಲ್ಲಿ, ಡೆಮೋಕ್ರಸಿಲಿ, ಒಂದು ಲಾ ಅಂಡ್ ಆರ್ಡರ್ ಸಿಚುವೇಶನ್ ಅಲ್ಲಿ ಇನ್ವಾಲ್ವ್ ಆಗ್ಬೇಕು ಅಂತ ಎಲ್ಲರಿಗೂ ಒಂದು ಪ್ರಜ್ಞೆ ಇತ್ತು. ಅದನ್ನ ಹಂಗೆ ಬೆಳೆಸ್ಕೊಂಡು ಬಂದಿದ್ದಾರೆ. ಇಂಡಿಯಾದಲ್ಲಿ ಹಾಗಲ್ಲ. ನಾವು ರಾಜರ ಕಾಲದಿಂದ ಬಂದಿದ್ದ ಒಂದು ಮೈಂಡ್ ಸೆಟ್, ಅದು ಹೋಗಕ್ ತುಂಬಾ ಟೈಮ್ ಬೇಕಾಗುತ್ತೆ. ಓಕೆ, ಆಳ್ತಾ ಇರೋ ಪ್ರಭು, ನಾನ್ ಬರೀ ಕೇಳ್ಕೊಂಡಿರೋ ನನ್ನ ಮನೋಭಾವ ಎಷ್ಟೊಂದು ಜನರಲ್ಲಿದೆ. ಮತ್ತೆ ಇನ್ನೊಂದೇನಂದ್ರೆ ಇಂಡಿಪೆಂಡೆಂಟ್ ಮೈಂಡ್ ಇಲ್ಲ. ನನ್ ಮನೇಲೆ ನಮ್ ಮನೆಯವರೇ ಬೇರೆಯವ್ರ ಪಾರ್ಟಿನ, ಬೇರೆಯವ್ರದ್ದು ಪಾಲಿಸಿನ ಫಾಲೋ ಮಾಡ್ತಾ ಇರ್ಬೋದು, ಬಟ್ ನನ್ಗೆ ವೈಯಕ್ತಿಕವಾಗಿ ಏನ್ ಅನ್ಸುತ್ತೆ, ನಾನು ಅದನ್ನ ಸಪೋರ್ಟ್ ಮಾಡ್ತೀನಿ ಅಂತ ನಿಲ್ಲೋರು ಬಹಳ ಕಮ್ಮಿ ಇಂಡಿಯಾದಲ್ಲಿ. ನಮ್ ರಿಲಿಜನ್ ಅವ್ರು ಹಿಂಗಂತಾರೆ, ನಮ್ ಸ್ಕೂಲ್ ಅವ್ರು ಹಿಂಗಂತಾರೆ, ನಮ್ ಪಾರ್ಟಿ ಅವ್ರು ಹಿಂಗಂತಾರೆ. ಇತ್ತೀಚೆಗೆ ನನಗೊಂದು ಬಹಳ ದುಃಖವಾಗುವಂತ ವಿಷಯ ಅಂದ್ರೆ, ಇಂಡಿಯಾದಲ್ಲಿ ದೇಶಕ್ಕಿಂತ ಹೆಚ್ಚಾಗಿ ಪಾರ್ಟಿ ಪ್ರತಿಷ್ಠೆ ಎಲ್ಲರಿಗೂ ಹೆಚ್ಚಾಗ್ಬಿಟ್ಟಿದೆ. Nobody cares about the nation. Everybody is worried about one of the things like religion, language, caste, or party. More than anything else, party. ಆ ಪಾರ್ಟಿಗೋಸ್ಕರ ಉಳಿದಿದ್ದೆಲ್ಲ ಅವ್ರ ಸಿದ್ಧಾಂತಗಳ ಫಂಡಮೆಂಟಲ್ ವ್ಯಾಲ್ಯೂಸ್ ನೇ ಚೇಂಜ್ ಮಾಡ್ಕೊಳ್ತಾ ಬರ್ತಾರೆ. ಅದ್ ನಂಗೆ ಬಹಳ ಬೇಜಾರಾಗುತ್ತೆ. ಪಾರ್ಟಿನೂ ಅಲ್ಲ, ಇವಾಗ ಒಬ್ಬ ಮನುಷ್ಯ ಸಾಕು. ಆ ಒಬ್ಬ ಮನುಷ್ಯನಿಂದಾಗಿ ನಾವು ಪಾರ್ಟಿನಲ್ಲಿ ಕತ್ತೆ ನಿಲ್ಸಿದ್ರು ಓಟ್ ಹಾಕ್ತಿವಿ ಅಂತ ಜನ ಹೇಳ್ತಾ ಇದ್ರು. See, actually, ಇದು I mean, we are just going a little off the tangent, but it is an interesting topic actually. ಇದನ್ನ ನಾನು ಬೇರೆಯವ್ರ ಜೊತೆನೂ ಚರ್ಚೆ ಮಾಡ್ತಾ ಇದ್ದೆ. ಇವಾಗ ಅಮೆರಿಕಾನಲ್ಲಿ ಐಸ್ ಕ್ರೀಮ್ ಕ್ಯಾಂಡಿ ಸ್ಟಿಕ್ ಇನ್ವೆಂಟ್ ಮಾಡಿದ್ರು. I think the tissue paper concept also came up there, right? Andre there is so much of innovation, there is so much of independence. Andre obru deshana henge structure ಮಾಡ್ತಾರೆ ಅಂತ, right? ಅದು ಒಂದು ಕಡೆ ಆದ್ರೆ, ನಮ್ಮ ರಷ್ಯಾನಲ್ಲೇ ಇನ್ನೊಂದು ಕಡೆ ಅವ್ರು they actually took a ಕಂಪ್ಲೀಟ್ ಝಾರ್ ರೂಲ್ ಇಂದ ಕಮ್ಯುನಿಸ್ಟ್ ಹೋಗಿ ಅಲ್ಲೂ ಒಂಥರ ಟೋಟಲಿಟೇರಿಯನ್, ಆಮೇಲೆ ಅದನ್ನೆಲ್ಲ ತೆಗೆದು ಎಲ್ಸಿನ್ ಬಂದ, ಇವಾಗ ಅದಾದ್ಮೇಲೆ ಪುಟಿನ್ ಬಂದ, ಮತ್ತೆ ಹೀಸ್ ಕಂಟಿನ್ಯೂಯಿಂಗ್ ಇನ್ ಪವರ್. ನಮ್ ಇಂಡಿಯಾನಲ್ಲೂ ನೀವು ನೋಡಿದ್ರೆ ಆ ಲೀಡರ್ಶಿಪ್ ಅಥವಾ ಇವರೇ ಇದು ಅನ್ನೋದು, ಐ ಮೀನ್ ಎಲ್ರು ನಾವು ಇವಾಗ ನರೇಂದ್ರ ಮೋದಿ ಅಂತ ಹೇಳ್ತೀವಿ, ಬಟ್ ನಾವು ಹಂಗೆ ಬಂದಿರೋದು. ನೆಹರು ಅಂತ ಇದ್ವಿ, ಗಾಂಧಿ ಅಂತ ಇದ್ವಿ, ರಾಜೀವ್ ಗಾಂಧಿ ಬಂದ, ಆಮೇಲೆ ಈಗ ನರೇಂದ್ರ ಮೋದಿ ಬಂದಿದೆ. ಬಟ್ ಅದು ನಮ್ಮ ದೇಶದಲ್ಲಿ ಏನೋ ಒಂದು ಸ್ಟ್ರಕ್ಚರಲ್ ಡಿಫರೆನ್ಸಸ್ ಏನೋ ಇದೆ, ಏನೋ ಒಂದು ಆಟಿಟ್ಯೂಡ್ ನಲ್ಲಿ ಇದೆ. ಅದು ಭಾರಿ ಇಂಟ್ರೆಸ್ಟಿಂಗ್ ಅದು ಎಕ್ಸಾಮಿನ್ ಮಾಡಕ್ಕೆ. ಯಾಕಂದ್ರೆ ಮೊನ್ನೆ ನನ್ಗೆ ಫ್ರೆಂಡ್, ಮೊನ್ನೆ ಐ ವಾಸ್ ಟಾಕಿಂಗ್ ಟು ಅನದರ್ ಅಮೆರಿಕನ್ ಕೊಲೀಗ್ ಆಫ್ ಮೈನ್, ಅವ್ನು ಹೇಳ್ತಾ ಇದ್ದ, see, we may be in United States, we might be really different, but you have no idea how much of influence the British royalty has on Americans, right? And they still consume a lot of news about the British royal family, but still somehow we still have the pride of being Americans, but ಆದ್ರೂ ನಮ್ಗೆ ಅಲ್ಲಿನ ರಾಜಮನೆತನದ ಮೇಲೆ ಒಂದು ಹಂಗ್ ಇನ್ನೂ ಹೋಗಿಲ್ಲ ಅಂತ ಅವ್ನು ಹೇಳ್ತಾ ಇದ್ದ. ಅದ್ ಏನಕ್ಕೆ ಅಂತ ಗೊತ್ತಿಲ್ಲ. But as you said, right, we are younger and they're older. ನೋಡೋಣ ಹೆಂಗೆ ಬದಲಾವಣೆ ಆಗತ್ತೆ ಅಂತ. ಇನ್ನೊಂದು ಪ್ರಶ್ನೆ, ಅದು ಕಂಟಿನ್ಯೂ ಮಾಡಿದ್ರೆ ನೀವು ಹೇಳ್ತಾ ಇದ್ದಕ್ಕೆ, ಅಮೆರಿಕಾನ ಯಾವತ್ತು ಒಂದು ದೇಶವಾಗಿ ಯಾರು ರೂಲ್ ಮಾಡಿರ್ಲಿಲ್ಲ, ಅದು ಒಂದು ಪಾಯಿಂಟ್ ಇದೆಯಲ್ಲ.
ಅಂದ್ರೆ ಅವರು ಸಂಸ್ಥಾನ. ಯಾವಾಗ ಫೌಂಡ್ ಆಯ್ತು ಇವತ್ತು ಒಂದ್ ಇಮಿಡಿಯೇಟ್ ಅಲ್ಲ, ಬಟ್ ಎಲ್ಲಾ ಸ್ಟೇಟ್ ಸೇರ್ಬಿಟ್ಟು ಫಾರ್ಮ್ ಆಗಿದೆ ಯೂನಿಯನ್ ಅಂತ. ಸೊ ಹಂಗಾಗಿ ಡೆಮೋಕ್ರಸಿ ವಾಸ್ ದ ಓನ್ ಫಸ್ಟ್ ಚಾಯ್ಸ್ ದೇ ಸ್ಟಾರ್ಟೆಡ್ ವಿತ್. ಅವರಿಗೆ ರಾಜರು ಆಡಳಿತ ಅದೆಲ್ಲ ಆಗಿ ಆಮೇಲೆ ಟ್ರಾನ್ಸಿಷನ್ ಆಗಿಲ್ಲ ಡೆಮೋಕ್ರಸಿಗೆ. ಸೊ ಅದು ಡಿಫ್ರೆನ್ಸ್ ಅನ್ಸುತ್ತೆ. ಇಂಡಿಯಾನು ಬರುತ್ತೆ ಇದೆ ಈ ರೀತಿ ಆಗುತ್ತೆ, ಆದ್ರೆ ಇನ್ನೂ ಅನೇಕ ವರ್ಷಗಳು ತೊಳ್ತವೆ. ಅದು ನಾನು ದಟ್ಸ್ ಅ ಪಾಯಿಂಟ್ ಐ ವಾಸ್ ಟ್ರೈಂಗ್ ಟು ಮೇಕ್. ಆಮೇಲೆ ನೀವು ಹೇಳಿದಾಗೆ ಮುಕುಂದ್, ಇಲ್ಲಿ ಇನ್ಫ್ಲೂಯೆನ್ಸ್ ಇದೆ ಇಲ್ಲ ಅಂತಲ್ಲ, ಬ್ರಿಟಿಷ್ ಇವ್ರ ಎಸ್ಪೆಷಲಿ ರಾಜಮನೆತನದ ಮೇಲೆ. ಆದ್ರೆ ಅಟ್ ದ ಸೇಮ್ ಟೈಮ್ ಒಂದು ಮನೋಭಾವ ಇದೆ, ನಾವು ಡಿಫ್ರೆಂಟ್ ಆಗಿರ್ಬೇಕು, ನಮ್ ಸ್ವಂತಿಕೆ ಇರ್ಬೇಕು ಅಂತ ಹೇಳ್ಬಿಟ್ಟು. ಅದು ಎಲ್ಲಾ ಕಡೆನೂ ಕಾಣುತ್ತೆ ನಿಮ್ಗೆ. ಎಷ್ಟೊಂದ್ ಜನ ಹೇಳ್ತಾರೆ ಇದ್ರು, ಅಂದ್ರೆ ಪ್ರಾಯಶಃ ನಿಜ ಅನ್ಸುತ್ತೆ, ಆದ್ರೆ ನಾನೆಲ್ಲೂ ಒಂದು ಅಫಿಷಿಯಲ್ ಸಪೋರ್ಟಿಂಗ್ ಎವಿಡೆನ್ಸ್ ಎಲ್ಲೂ ನೋಡಿಲ್ಲ. ಆದ್ರೆ ಇಂಗ್ಲೆಂಡ್ ಅವ್ರಿಗೆ ವಿರುದ್ಧವಾಗಿ ಹೋಗ್ಬೇಕು ಅಂತಾನೆ ಇಲ್ಲಿ ಟ್ರಾಫಿಕ್ ರೂಲ್ಸ್ ರೈಟ್ ಹ್ಯಾಂಡ್ ಸೈಡ್ ಯೂಸ್ ಮಾಡೋದು, ಸ್ವಿಚ್ ಆನ್ ಆಫ್ ಮಾಡೋದು ನೋಡಿದ್ರೆ ಉಲ್ಟಾ, ಎಲ್ಲಾನು ನಲ್ಲಿ ಟ್ಯಾಪ್ ತಿರುಗಿಸೋದು, ಅದ್ರದ್ದು ಕನ್ವೆನ್ಷನ್. ಆಮೇಲೆ ಮೆಟ್ರಿಕ್ ಸಿಸ್ಟಮ್ ಫಾಲೋ ಮಾಡಲ್ಲ, ಕಿಲೋಮೀಟರ್ ಅಂತ ಯೂಸ್ ಮಾಡ್ತಾರೆ. ಆಮೇಲೆ ಟೆಂಪರೇಚರ್ ಡಿಗ್ರಿ ಸೆಲ್ಸಿಯಸ್ ಇಲ್ಲ, ಫ್ಯಾರನ್ ಹೀಟ್ ಅಂತ ಯೂಸ್ ಮಾಡ್ತಾರೆ. ಇಂಥದೆಲ್ಲ ತುಂಬಾ ಸಣ್ಣ ಸಣ್ಣದು. ಆಮೇಲೆ ಇಂಗ್ಲಿಷ್ ಅಲ್ಲೂ ಇದೆಲ್ಲ ಸ್ಪೆಲ್ಲಿಂಗ್, ಅಮೆರಿಕನ್ ಇಂಗ್ಲಿಷ್ ಬೇರೆ ಇರುತ್ತೆ, ಬ್ರಿಟಿಷ್ ಇಂಗ್ಲಿಷ್ ಬೇರೆ ತರ ಇರುತ್ತೆ. ಕ್ವೈಟ್ ಇಂಟ್ರೆಸ್ಟಿಂಗ್. ಓಕೆ, ಸೊ ಇವಾಗ ನಾವು ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಎಲ್ಲಾ ಸ್ಟೇಟ್ಗೂ ಈಕ್ವಲ್ ರೆಪ್ರೆಸೆಂಟೇಷನ್ ಇತ್ಯಾದಿ. ಈಗ ಫೆಡರಲಿಸಂ ಬಗ್ಗೆ ಮಾತಾಡಿದ್ರೆ ಅಲ್ಲಿ ತುಂಬಾ ಡಿಫ್ರೆಂಟ್ ಅಂದ್ರೆ ರೂಲ್ಸ್ ಇದೆ. ಸ್ಟೇಟ್ಸ್ಗೆ ಕ್ಯಾಲಿಫೋರ್ನಿಯಾ ಸ್ಟೇಟ್ ಆಗ್ಲಿ, ಟೆಕ್ಸಸ್ ಸ್ಟೇಟ್ ಆಗ್ಲಿ, ಅವ್ರದೇ ರೂಲ್ಸ್ ಫಾರ್ಮ್ ಮಾಡ್ಬೋದು. ಯಾವ ಹಂತಕ್ಕೆ ಅಂದ್ರೆ ಕ್ಯಾಪಿಟಲ್ ಪನಿಷ್ಮೆಂಟ್ ಕೆಲವು ಸ್ಟೇಟ್ಸ್ ಅಲ್ಲಿ ಇದೆ, ಮರಣ ದಂಡನೆ ವಿಧಿಸ್ಬೋದು, ಇನ್ ಕೆಲವು ಸ್ಟೇಟ್ಸ್ ಅಲ್ಲಿ ಬ್ಯಾನ್ ಆಗಿದೆ. ಅಷ್ಟೊಂದು ಡಿಫ್ರೆನ್ಸಸ್ ಇದೆಯಲ್ಲ ಲಾ ಅಂಡ್ ಆರ್ಡರ್ ಅಲ್ಲಿ, ಬೇರೆ ಬೇರೆ ಕಾನೂನುಗಳಲ್ಲಿ. ಅದನ್ನ ಹೆಂಗೆ ಬ್ಯಾಲೆನ್ಸ್ ಮಾಡ್ತಾರೆ? ಫೆಡರಲಿಸಮ್ ಮತ್ತೆ ಫೆಡರಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್, ಅದ್ ಬ್ಯಾಲೆನ್ಸ್ ಹೆಂಗಾಗತ್ತೆ? ಅದು ಚೆಕ್ಸ್ ಅಂಡ್ ಬ್ಯಾಲೆನ್ಸ್ ಹೆಂಗೆ? ಅದು ಬಹಳ ಇಂಟ್ರೆಸ್ಟಿಂಗ್ ಅಂಡ್ ವೆರಿ ಸೆನ್ಸಿಟಿವ್ ಟಾಪಿಕ್. ಸೆನ್ಸಿಟಿವ್ ಅನ್ನೋದಕ್ಕಿಂತ ಏನ್ ಹೇಳ್ತಾರೆ, ಕಂಬಸ್ಟಿಬಲ್ ಟಾಪಿಕ್. ಬಹಳ ಬೇಗ ಬೆಂಕಿ ಹತ್ಕೊಂಡ್ಬಿಡುತ್ತೆ ಇಂಥ ವಿಷಯಗಳಲ್ಲಿ. ಉದಾಹರಣೆಗೆ ಇಮಿಗ್ರೇಷನ್ ಪಾಲಿಸಿ ನೋಡಿ. ಇಮಿಗ್ರೇಷನ್ ಪಾಲಿಸಿಯಲ್ಲಿ ಇಮಿಗ್ರೇಷನ್ಗಿಂತ ಹೆಚ್ಚಾಗಿ ಅನ್ಡಾಕ್ಯುಮೆಂಟೆಡ್ ಮೈಗ್ರೆಂಟ್ಸ್ಗೆ ಏನ್ ಮಾಡ್ಬೇಕು ಅಂತ. ಅನ್ಡಾಕ್ಯುಮೆಂಟೆಡ್ ವರ್ಕರ್ಸ್ಗೆ ಫೆಡರಲ್ ಗವರ್ಮೆಂಟೇ ಒಂಥರ ಹೇಳ್ತು, ಇಲ್ಲ ಅವ್ರನ್ನೆಲ್ಲ ವಾಪಸ್ ಕಳಿಸ್ಬೇಕು, ನೀವು ಈ ತರ ಹಿಂಗ್ ಮಾಡ್ಬೇಕು, ಹಿಂಗ್ ಮಾಡೋದು. ಕ್ಯಾಲಿಫೋರ್ನಿಯಾ ಹೇಳ್ತು, ನೋ ವೇ, we cannot survive without undocumented immigrants here. ಕ್ಯಾಲಿಫೋರ್ನಿಯಾ ಈ ರೆಸ್ಟೋರೆಂಟ್ ಬಿಸ್ನೆಸ್ ಆಗ್ಲಿ, ಅನೇಕ ಬಿಸ್ನೆಸ್ಗಳು ಈ ತರ ನಡೆಯೋದೆ ಈ ಬೇರೆ ದೇಶದಿಂದ ಬಂದಿರೋದ್ರಿಂದ, ಅನ್ಡಾಕ್ಯುಮೆಂಟೆಡ್ ಇಮಿಗ್ರೆಂಟ್ಸ್ ಇಂದ. ಅವ್ರನ್ನೇನಾದ್ರು ವಾಪಸ್ ಕಳ್ಸಿದ್ರೆ ಕ್ಯಾಲಿಫೋರ್ನಿಯಾ ಎಕಾನಮಿ ಇವತ್ತು ಟಕ್ಕಂತ ಒಂದ್ ದಿವಸದಲ್ಲಿ ಬಿದ್ದೋಗುತ್ತೆ. ಸೊ ಅನ್ಡಾಕ್ಯುಮೆಂಟೆಡ್ ಇಮಿಗ್ರೆಂಟ್ಸ್ ಅನ್ಡಾಕ್ಯುಮೆಂಟೆಡ್ ಇಮಿಗ್ರೆಂಟ್ಸ್ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಮೆಕ್ಸಿಕೋ ಇಂದ ಗೋಡೆ ಬಂದಿರೋರು, ಬೇಲಿಯಾರ್ ಬಂದಿರೋರು, ಅಫಿಷಿಯಲ್ ರೂಟ್ಸ್ ಇಂದ ದೇಶಕ್ಕೆ ಬರದೇ ಇರೋರು, ಡೈರೆಕ್ಟ್ ಆಗಿ ಬಾರ್ಡರ್ ಕ್ರಾಸ್ ಮಾಡಿ ಬಂದ್ರು. ಗುರುವೆ, ಇನ್ನೊಂದು ತಮಾಷೆ ಇದೆ, ಬೇಗ ಚಕ್ಕಂತ ಇದನ್ನ ಹೇಳ್ಬಿಡ್ತೀನಿ. ಇಂಡಿಯಾ ಇಂದ ಗುಜರಾತೀಸ್ ಸೌತ್ ಅಮೆರಿಕಾಗ್ ಹೋಗಿ, ಸೌತ್ ಅಮೆರಿಕಾ ಇಂದ ಅದ್ ಯಾವ್ದೋ ಒಂದ್ ಸಣ್ಣ ಸೆಂಟ್ರಲ್ ಅಮೆರಿಕನ್ ಕಂಟ್ರಿ ಇದೆ, ಅಲ್ಲಿಂದ ಹೋಗಿ ಆಮೇಲೆ ಮೆಕ್ಸಿಕೋ ಇಂದ ನುಸುಳಿ ಯು ಎಸ್ ಗೆ ಹೋಗ್ತಾರೆ. ತಮಾಷೆ ಅಂದ್ರೆ ಎಷ್ಟು ಜನ ಅಲ್ಲಿ ಅರೆಸ್ಟ್ ಆಗಿದ್ದಾರೆ ಅಂದ್ರೆ, ಆ ಪ್ರಿಸನ್ ನಲ್ಲಿ ಇವಾಗ ಮ್ಯಾಗಿ ಸೇಲ್ ಮಾಡ್ತಾರೆ. ಇಂಡಿಯಾ ಇಂದ ಮ್ಯಾಗಿ ಇಂಪೋರ್ಟ್ ಮಾಡ್ಕೊಂಡು ಆ ಪ್ರಿಸನ್ ನಲ್ಲಿ ಗುಜರಾತಿಗಳು ಮ್ಯಾಗಿ ತಿಂತಾರೆ. ಸೊ ಇಟ್ ಇಸ್ ಅವೈಲಬಲ್ ಇನ್ ದೋಸ್ ಲೋಕಲ್ ಸ್ಟೋರ್ಸ್. ಅಷ್ಟೊಂದು ಜನ ಅಲ್ಲಿ ಹಂಗೆ ಮೈಗ್ರೇಟ್ ಆಗಿದ್ದಾರೆ. ಜಸ್ಟ್ ಮೆಕ್ಸಿಕೋ ಅಂದಾಗ ಈ ಕಾನ್ಸೆಪ್ಟ್ ನನ್ಗೆ ಜ್ಞಾಪಕ ಬಂತು. ಸೊ ಹೌದು, ಇಲ್ಲ ಒಳ್ಳೆ ಪಾಯಿಂಟ್. ಈಗ ನಾವು ಸಾಫ್ಟ್ವೇರ್ ವರ್ಲ್ಡ್ ಅಲ್ಲಿ ಇರ್ತೀವಲ್ಲ, ನಾವು ಬರೀ ನೋಡ್ತೀವಿ ಕರ್ನಾಟಕದಿಂದ, ಆಂಧ್ರದಿಂದ ತುಂಬಾ ಜನ ಬರ್ತಾರೆ ಇಲ್ಲಿ. ತುಂಬಾ ಜನ ಇತ್ತೀಚೆಗೆ, ಎಸ್ಪೆಷಲಿ 95-96 ಇಂದ ಈಚೆಗೆ ತುಂಬಾ ಜನ ಬಂದಿದ್ದಾರೆ. ಆದ್ರೆ ನೀವ್ ಹಿಸ್ಟ್ರಿ ನೋಡಿದ್ರೆ ಗುಜರಾತೀಸ್ 70s ಅಲ್ಲೇ ಬಂದ್ರು. ಅದಕ್ಕಿಂತ ಮುಂಚೆ ಪಂಜಾಬೀಸ್ 60s ಅಲ್ಲಿ ಬಂದಿರೋರು, ಆಯ್ತಾ. ಅವರಲ್ಲಿ ಅನೇಕರು ಬಂದು ರೆಫ್ಯೂಜಿ ವೀಸಾ ಸ್ಟೇಟಸ್ ತಗೊಂಡು ರೆಫ್ಯೂಜಿಯಿಂದ ಮತ್ತೆ ಪರ್ಮನೆಂಟ್ ಸಿಟಿಸನ್ ಆಗಿ. ಇನ್ಫ್ಯಾಕ್ಟ್ ನಿಮಗೆ ಆಶ್ಚರ್ಯ ಆಗ್ಬೋದು, ಇಲ್ಲಿ ಒಂದು 2 ಊರುಗಳಿವೆ. ಒಂದು ಉದಾಹರಣೆಗೆ ಹೇಳ್ಬೇಕಂದ್ರೆ, ಇಲ್ಲಿ ಯೂಬಾ ಸಿಟಿ ಅಂತಂದಿದೆ, ಒಹಾಯಲ್ಲಿ ಯಂಗ್ಸ್ಟೌನ್ ಅಂತಿದೆ. ಅಲ್ಲಿ 6 ಪಾಪ್ಯುಲೇಷನ್ ಮೇಜರ್.
ಓ ವಾವ್. ಯು ಕ್ಯಾನ್ ಡ್ರೈವ್ ಥ್ರೂ ದ ಟೌನ್ ಅಂಡ್ ಸಿ ನಮ್ಮ ಸಿಖ್ರು ಎವ್ರಿವೇರ್. ಅಲ್ಲಿ ಹೇಳಿ, ಸಿಕ್ಕಲ್ಲಿ ಸಿಕ್ಕರು. And they have been integral part of the society for a long time. ಅವರು ಇಲ್ಲಿ ಮಾಡೋ ಸೋಷಿಯಲ್ ಸರ್ವಿಸು ತುಂಬಾ ಚೆನ್ನಾಗಿ ಮಾಡ್ತಾರೆ. ಅಂದ್ರೆ it's, and I can go on talking about them, but that's not the topic for today. Adre it's an amazing mix of different sections of India that are represented in the US. ಅದು ಕೆನಡಾ ನಿಮಗೆ ನೀವು ಕೇಳಿರ್ಬೋದು, ಕೆನಡಾದಲ್ಲೂ ಸಿಕ್ಕರು. ಕೆನಡಾ. ಓಕೆ, ಸೊ ಸಾರಿ, ಲೆಟ್ಸ್ ಗೋ ಬ್ಯಾಕ್, ರೈಟ್? ಫೆಡರಲಿಸಮ್ ಅಂತ ಮಾತಾಡ್ತಾ ಇದ್ವಿ, ನೀವು ಇಮಿಗ್ರೇಷನ್ ಪಾಲಿಸಿ ಬಗ್ಗೆ ಮಾತಾಡ್ತಾ ಇದ್ರಿ. ಸೊ ಲೆಟ್ಸ್ ಗೋ ಬ್ಯಾಕ್ ದೇರ್. ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ಪ್ರತಿಯೊಂದು ಸ್ಟೇಟ್ಗೂ ಅವ್ರವ್ರದ್ದೇ ಅಗತ್ಯಗಳಿರುತ್ತವೆ, ಅವ್ರದ್ದು ಕಲ್ಚರ್ ಇರುತ್ತೆ. ಈಗ ಕೆಲವು ಸ್ಟೇಟ್ಸ್ ಹೋದ್ರೆ, ನ್ಯೂ ಹ್ಯಾಂಪ್ಶೈರ್ ಈ ತರ ಕೆಲವು ಸ್ಟೇಟ್ ಗಳಿಗೆ ಹೋದ್ರೆ, ಪೀಪಲ್ ಡೋಂಟ್ ವಾಂಟ್ ಟು ಬಿ ಬಾದರ್ಡ್ ಬೈ ಎನಿ ಲಾಸ್. ಅವ್ರಿಗೆ ಫ್ರೀ ಆಗಿರ್ಬೇಕು. ನನ್ನ ಸ್ವಾತಂತ್ರ್ಯಕ್ಕೆ, ನನ್ನ ಪ್ರೈವಸಿಗೆ ನೀನ್ ಅಡ್ಡ ಬರಬಾರ್ದು ಅಂತ ಅವ್ರ ವಾದ. ಅಲ್ಲಿ ತುಂಬಾ ಲಿಬರಲ್ ಇರ್ತವೆ ಲಾಸ್. ಅಂಡ್ ಟು ದ ಎಕ್ಸ್ಟೆಂಟ್ ದಟ್ ಸಮ್ ಪೀಪಲ್, ದೇರ್ ಆರ್ ಬಿಗ್ ಗ್ರೂಪ್ಸ್ ದಟ್ ಟಾಕ್ ಅಬೌಟ್ ಯಾಕೆ ಬೇಕು ಗವರ್ಮೆಂಟ್ ರೂಲ್ಸ್ ಎಲ್ಲ, ಯಾಕೆ ಬೇಕು, ಪ್ರತಿಯೊಬ್ರು ಅವ್ರವ್ರ ಪಾಡಿಗೆ ಅವ್ರು ಇದ್ಕೊಂಡ್ರೆ ಸಾಕಂತ. ಆ ಒಂದು ಎಕ್ಸ್ಟ್ರೀಮ್ ಇಂದ ಕಂಪ್ಲೀಟ್ ಆಗಿ ಸ್ಟ್ರಕ್ಚರ್ಡ್ ಗವರ್ನೆನ್ಸ್ ಬೇಕು ಅನ್ನೋ ಎಕ್ಸ್ಟ್ರೀಮ್ ವರ್ಗೂ ಯು ಕ್ಯಾನ್ ಸಿ ದ ಎಂಟೈರ್ ಸ್ಪೆಕ್ಟ್ರಮ್ ಇನ್ US. ಹಂಗಾಗಿ ಯಾವ್ದೋ ಒಂದು ವಿಷಯ ತಗೊಳ್ಳಿ, ಇವಾಗ LGBT ಸೇಮ್ ಸೆಕ್ಸ್ ಮ್ಯಾರೇಜ್ ತಗೊಳ್ಳಿ, ಒಂದೊಂದೇ ಸ್ಟೇಟ್ ಅಪ್ರೂವ್ ಮಾಡ್ತಾ ಬಂತು. ಇನ್ನು ಎಷ್ಟೋ ಸ್ಟೇಟ್ಗಳು ಅದನ್ನ ಲೀಗಲ್ ಅಂತ ಕನ್ಸಿಡರ್ ಮಾಡಿರಲ್ಲ. ಇಮಿಗ್ರೇಷನ್ ಪಾಲಿಸಿ ಇರ್ಬೋದು, ಜಾಬ್ ಸಿನಾರಿಯೋಸ್ ಇರ್ಬೋದು, ಬೇಕಾದಷ್ಟು ಕಡೆ ಸ್ಕೂಲ್ ಸಿಸ್ಟಮ್ಗಳು ಸ್ವಲ್ಪ ಡಿಫ್ರೆನ್ಸ್ ಇದ್ದೇ ಇರ್ತವೆ. ಲಾ ಅಂಡ್ ಆರ್ಡರ್ ಅಡ್ಮಿನಿಸ್ಟ್ರೇಷನ್, ಪೊಲೀಸು, ಸೋ ಮೆನಿ ಥಿಂಗ್ಸ್. ಅಂದ್ರೆ ಒಂದೇ ಒಂದು ಮಾತು ಮತ್ತೆ ನಾನು ಸಮರೈಸ್ ಮಾಡಿ ಹೇಳೋದಾದ್ರೆ, ಫೆಡರಲ್ ಗವರ್ಮೆಂಟ್ಗೆ ಪವರ್ಸ್ ಕಮ್ಮಿ, ಅದರ ವ್ಯಾಪ್ತಿ ಜಾಸ್ತಿ. ಸ್ಟೇಟ್ ಗವರ್ಮೆಂಟ್ಗೆ ಡೆಪ್ತ್ ಜಾಸ್ತಿ, ಪವರ್ಸ್ ಜಾಸ್ತಿ, ಬಟ್ ವ್ಯಾಪ್ತಿ ಅವ್ರ ಸ್ಟೇಟ್ ಮಾತ್ರ. ಅಷ್ಟು ನಾವು ಸಮರಿ ಲೆವೆಲ್ ಅಲ್ಲಿ ಅರ್ಥ ಮಾಡ್ಕೊಂಡ್ರೆ, ದೆನ್ ಆಲ್ ದೀಸ್ ಅದರ್ ಫ್ಯಾಕ್ಟರ್ಸ್ ವಿ ಕ್ಯಾನ್ ಅಸೋಸಿಯೇಟ್ ಬ್ಯಾಕ್ ಟು ದಟ್ ಪ್ರಿನ್ಸಿಪಲ್. ಆಕ್ಚುಲಿ ಅದು ನೀವ್ ಹೇಳಿದ್ರಲ್ಲ, ಲಿಬರಲ್ ಕೆಲವೊಂದು ಸ್ಟೇಟ್ ಗಳು ಇರುತ್ತೆ, ಅವರು ಲಾ ಇರ್ಲೇಬಾರ್ದು ಅಂತ ಹೇಳ್ತಾರೆ ಎಷ್ಟೊಂದು ವಿಷಯಕ್ಕೆ. ಒಂದ್ ಸಣ್ಣ ಎಕ್ಸಾಂಪಲ್ ಅಂದ್ರೆ, ಹೆಲ್ಮೆಟ್ ಹಾಕ್ಬೇಕೋ ಬೇಡವೋ ಅನ್ನೋದಕ್ಕೇನೆ ಎಷ್ಟೊಂದು ಡಿಫ್ರೆನ್ಸಸ್ ಇದೆ. ಎಷ್ಟೊಂದು ಸ್ಟೇಟ್ ಗಳಲ್ಲಿ ಅದು ಆಪ್ಷನಲ್, ಕೆಲವೊಂದು ಸ್ಟೇಟ್ ಅಲ್ಲಿ ಇದು ನಿಮಗೆ ಮತ್ತೆ ನಿಮ್ ಇನ್ಶೂರೆನ್ಸ್ ಕಂಪ್ನಿಗೆ ಬಿಟ್ಟಿದ್ದು, ನಾವು ಗವರ್ಮೆಂಟ್ ಮಧ್ಯ ಬರಲ್ಲ, ನೀನ್ ಬೇಡ ನಾನು ಹಾಕೊಳ್ದೆ ಹೋಗ್ತೀನಿ, ನಂದು ಜೀವ ನನ್ನ ಕೈಯಲ್ಲಿ ಇಟ್ಕೊಳ್ತೀನಿ ಅಂದ್ರೆ ಅದು ನಿಂದ್ ರೈಟು ಅಂತ ಇರೋಂತ ಸ್ಟೇಟ್ಗಳು ಇದಾವೆ ಕೆಲವೊಂದು. ಇನ್ನು ಕೆಲವು ಕಡೆ ಅದು ಲೀಗಲಿ, ಲೈಕ್ ಇಟ್ಸ್ ಇಲೀಗಲ್ ಟು ನಾಟ್ ವೇರ್ ಏನು ಸೀಟ್ ಬೆಲ್ಟ್ ಇಲ್ಲ ಹೆಲ್ಮೆಟ್ ಹಾಕೊಳ್ಳೋದು. ಅದು ಒಂದು ಸಿಂಪಲ್ ಎಕ್ಸಾಂಪಲ್, ನಾನ್ ಕಾಂಟ್ರವರ್ಷಿಯಲ್, ಅದು ಪೊಲಿಟಿಕಲ್ ಅಲ್ಲದೆ. ಇನ್ನು ನೀವು ಗನ್ ಕಂಟ್ರೋಲ್ ಸೆನ್ಸಿಟಿವ್ ತಗೊಂಡ್ರೆ, ಗನ್ ಲಾಸ್ ಅಂತೂ ದೇ ವೇರಿ ವೈಡ್ಲಿ. ಯಾವ ವಯಸ್ಸಲ್ಲಿ ತಗೊಳ್ಬಹುದು, ಏನ್ ಚೆಕ್ ಮಾಡ್ತಾರೆ, ಇವೆಲ್ಲ ಒಂದೊಂದ್ ಸ್ಟೇಟ್ ಇಂದ. ಅಂದ್ರೆ ದೇರ್ ಈಸ್ ಎ ಮಿನಿಮಲ್ ಸೆಟ್ ದಟ್ ಎವ್ರಿಬಡಿ ಹ್ಯಾಸ್ ಟು ಟು ಬಿಯಾಂಡ್ ದಟ್ ಎಷ್ಟು ಮಟ್ಟಿಗೆ ಕಂಟ್ರೋಲ್ ಮಾಡ್ಬೋದು ಅವ್ರ ಸ್ಟೇಟ್ ಬಿಟ್ಟಿದ್ದು. I mean, I think it's such a beautiful concept ಅಲ್ವಾ? ಅಂದ್ರೆ ಎಷ್ಟು ಯೂನಿಫಾರ್ಮಿಟಿ ಇದ್ರು ಇನ್ ಟರ್ಮ್ಸ್ ಆಫ್, ಅಂದ್ರೆ ಇವಾಗ ಸ್ವಲ್ಪ ಡೈವರ್ಸಿಟಿ ಬಂದಿರ್ಬೋದು, ಬಟ್ ಮೊದ್ಲು ನೀವು ನೋಡಿದ್ರೆ there would have been such less diversity, but so much of focus on federalism. I think it is a fabulous example that India has to learn. ಇಂಡಿಯಾನಲ್ಲಿ ಮೊನ್ನೆ ನಾವು ಇನ್ನೊಂದು ಫೆಡರಲಿಸಂ ಬಗ್ಗೆ ಒಂದು ಪಾಡ್ಕಾಸ್ಟ್ ಮಾಡ್ತಾ ಇದ್ವಿ. ಎಷ್ಟೊಂದು ಸ್ಟೇಟ್ ಗವರ್ಮೆಂಟ್ ಪವರ್ಸ್ ನ ಸೆಂಟ್ರಲ್ ಗವರ್ಮೆಂಟ್ಸ್, ಕಾಂಗ್ರೆಸ್ ಗವರ್ಮೆಂಟ್, ಮೋದಿ ಗವರ್ಮೆಂಟ್ ಎರಡೂ ಆಕ್ಚುಲಿ ವಾಪಸ್ ಪಡ್ಕೊಂಡಿದೆ. ಮತ್ತೆ ಅದು ಆಕ್ಚುಲಿ ಇಟ್ ಇಸ್ ಅ ಲಿಟಲ್ ಕಾಂಪ್ಲೆಕ್ಸ್. ಹಂಗ್ ನೋಡಕ್ ಹೋಯ್ತು ಅಂದ್ರೆ, ರಾಜ್ಯದಲ್ಲಿ ಭಾಷೆ ಮೇಲೆ ಎಲ್ಲ ರಾಜ್ಯಗಳು ಮಾಡಿದಾಗ ಇನ್ನೂ ಹೆಚ್ಚೆಚ್ಚು ಫ್ರೀಡಮ್ ಇರ್ಬೇಕಾಗಿತ್ತು. ಇಟ್ಸ್ ಇಂಟ್ರೆಸ್ಟಿಂಗ್, ಅಷ್ಟೊಂದು ಡಿಫ್ರೆನ್ಸಸ್ ಇದ್ರು ಅದನ್ನ ಹೆಂಗೆ ಸೆಂಟ್ರಲ್ ಗವರ್ಮೆಂಟ್ ಪವರ್ ಕಿತ್ಕೊಂಡಿದೆ ಅನ್ನೋದನ್ನ ಚರ್ಚೆ ಮಾಡ್ಬೇಕು. ಸೊ ಇವಾಗ ಫ್ರೆಂಚ್ ಕಾನ್ಸ್ಟಿಟ್ಯೂಷನ್ ನೋಡಿದ್ರೆ, French constitution has been amended around 16 times from the last so many years, right? ಇದರಲ್ಲಿ US ಕಾನ್ಸ್ಟಿಟ್ಯೂಷನ್ ನಲ್ಲಿ ಅಮೆಂಡ್ಮೆಂಟ್ಸ್ ಇದೆಯಾ? ಯಾವ ತರ ಅಮೆಂಡ್ಮೆಂಟ್ಸ್ ಮಾಡ್ಬೋದು?
ಅಥವಾ ನಿಮ್ಗೆ ಏನಾದ್ರು ಎಕ್ಸಾಂಪಲ್ಸ್ ಗೊತ್ತಿದ್ಯಾ ಅಮೆಂಡ್ಮೆಂಟ್ ಮಾಡಿರೋ ಎಕ್ಸಾಂಪಲ್ಸ್? ಡೆಫಿನೆಟ್ಲಿ 27 ಅಮೆಂಡ್ಮೆಂಟ್ ಆಗಿದೆ, 27 ಅಮೆಂಡ್ಮೆಂಟ್ಸ್ ಆಗಿದೆ US ಕಾನ್ಸ್ಟಿಟ್ಯೂಷನ್ಗೆ. ಅಂಡ್ ಸಮ್ ಆಫ್ ದಮ್ ಹ್ಯಾವ್ ಬಿನ್ ಕ್ವೈಟ್ ಸಿಗ್ನಿಫಿಕೆಂಟ್. ಒಂದು your freedom to exercise any religion, practice any religion that you want was one of the amendments. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ನಮ್ಗೆ. ಅಂದ್ರೆ ಬೇಸಿಕಲಿ ದಟ್ಸ್ ವಾಟ್ ಇಟ್ ಈಸ್, ರೈಟ್? ನಿಮ್ಗೆ ಯಾವ ರಿಲಿಜನ್ ನಿಮ್ಗೆ ಫಾಲೋ ಮಾಡ್ಬೇಕು ಅಂತ ಅನ್ಸುತ್ತೋ ಆ ರಿಲಿಜನ್ ಫಾಲೋ ಮಾಡ್ಬೇಕು. ಹೀಗೆ ಕ್ರಿಶ್ಚಿಯನ್ನೇ ಮೊದ್ಲಿರ್ಲಿಲ್ವಾ ಹಂಗೆ? ಮೊದ್ಲು ದಟ್ಸ್ ಅನ್ ಇಂಟ್ರೆಸ್ಟಿಂಗ್ ಕ್ವಶನ್. ಮುಂಚೆ ಹೇಗಿತ್ತು ಅಂತ ನಾನು ಅಷ್ಟೊಂದು ಡೀಟೇಲ್ ಆಗಿ ನೋಡಕ್ ಹೋಗಿಲ್ಲ. ಆದ್ರೆ ಹಿಸ್ಟ್ರಿ ಕೆದಕಿದ್ರೆ ಎಲ್ಲೋ ಒಂದ್ ಕಡೆ ಅದೊಂದು ಪಾರ್ಶಿಯಾಲಿಟಿ ಇತ್ತು ಅಂತ ಅನ್ಸುತ್ತೆ. ಎಸ್ಪೆಷಲಿ ಕನ್ಸರ್ವೇಟಿವ್ ಪಾರ್ಟೀಸ್ ಎಲ್ಲ ಇವತ್ತಿಗೂ ಕ್ಯಾಥಲಿಕ್ಸ್ ಅಂತಾನೆ ಅಂದ್ಕೊಳ್ತಾರೆ. ಆದ್ರೆ ಅದನ್ನ ಒಂದು ಎಕ್ಸ್ಪ್ಲಿಸಿಟ್ ಆಗಿ ಒಂದು ಸ್ಟಾಂಪ್ ಹಾಕ್ಬಿಟ್ಟು ಇಲ್ಲ ಈ ತರ ಮಾಡಂಗಿಲ್ಲ, ಡಿಸ್ಕ್ರಿಮಿನೇಟ್ ಮಾಡಂಗಿಲ್ಲ ಅಂತ ಒಂದು ಅಮೆಂಡ್ಮೆಂಟ್ ತಂದಾಗ ಅವಾಗಿಂದ ಬರ್ತಾ ಬರ್ತಾ ನಶಿಸೋಗಿದೆ. ಇವಾಗಂತೂ ಆಲ್ಮೋಸ್ಟ್ ಅದು ಒಂದು. ಎರಡನೇದು, ದ ಹ್ಯೂಜ್ ಇನ್ಫ್ಲಕ್ಸ್ ಆಫ್ ಇಮಿಗ್ರೆಂಟ್ಸ್ has blurred those boundaries, religious boundaries. ಆದ್ರೆ ಬೈ ಲಾ ಇವಾಗ ಅಲೋ ಮಾಡ್ಬೇಕು, ಯಾವ್ದೇ ರಿಲಿಜನ್ ಪ್ರಾಕ್ಟೀಸ್ ಮಾಡ್ತೀನಿ ಇದ್ರು ಬಿಡ್ಬೇಕು. ಆ ತರದ್ದು ಈ ತರ ಬೇಕಾದಷ್ಟು ಡಿಸ್ಕ್ರಿಮಿನೇಟರಿ ಆಕ್ಟ್ ಏನೇನಿದ್ದು ಪಾಲಿಸಿಗಳು ಎಲ್ಲವನ್ನು ತೆಗೆಯುವಂಥದ್ದು ಬೇಕಾದಷ್ಟು ಅಮೆಂಡ್ಮೆಂಟ್ಸ್ ಅಲ್ಲಿ ಇದೆ. 27 ಅಮೆಂಡ್ಮೆಂಟ್ಸ್ ಅಲ್ಲಿ ಯಾವ್ದಾದ್ ಮುಖ್ಯ ಅಂತ ನಾನು ಅಷ್ಟು ನೋಡಕ್ ಹೋಗಿಲ್ಲ, ಬಟ್ ಐ ಕ್ಯಾನ್ ಡೆಫಿನೆಟ್ಲಿ ಲುಕ್ ಅಪ್. We can talk about a couple of them in the next session. ಏನ್ ಗುರು ಜುಜ್ಬಿ 28 ಅಮೆಂಡ್ಮೆಂಟ್, ನಮ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ 108 ಅಮೆಂಡ್ಮೆಂಟ್ ಆಗಿದೆ. ಅದು 60 ವರ್ಷದಲ್ಲಿ. ಬಟ್ ಓಕೆ, ಅಂದ್ರೆ ಯಾವ ರೀತಿಯಿಂದ ನೋಡ್ತೀರಾ? ಇಲ್ಲ, I was just making that comment on a lighter note. ಇವಾಗ ಅಮೆಂಡ್ ಮಾಡ್ಬೇಕು ಅಂದ್ರೆ 2/3 ಮೆಜಾರಿಟಿ ಬೇಕು ಇಂಡಿಯಾನಲ್ಲಿ. ಅಲ್ಲಿ ಅಮೆಂಡ್ಮೆಂಟ್ ಮಾಡ್ಬೇಕು ಕಾನ್ಸ್ಟಿಟ್ಯೂಷನ್ ಅಂದ್ರೆ ಪ್ರೊಸೀಜರ್ ಏನು, ಹೆಂಗ್ ಮಾಡ್ತಾರೆ? ಇಲ್ಲೂ ಅಷ್ಟೇ ಇದೆ. ಲೋವರ್ ಹೌಸ್ ಅಪ್ಪರ್ ಹೌಸ್ ಅಲ್ಲೆಲ್ಲ ಪಾಸ್ ಆಗ್ಬೇಕು. ಅದು ಪಾಸ್ ಆಗ್ಬೇಕು ಅಂದ್ರೆ there will be very intense debate over that, but finally they'll pass the amendment as one body. ಇಲ್ಲಿ ಇಷ್ಟೇ ಮೆಜಾರಿಟಿ ಹೆಂಗೆ ಅಂತೆಲ್ಲ ಆರ್ಗ್ಯುಮೆಂಟ್ಸ್ ಎಲ್ಲ ಆಗಿ ಯುನಾನಿಮಸ್ ಡಿಸಿಷನ್ ಗೆ ಬಂದ್ಬಿಟ್ಟು ಅವ್ರು ಪಾಸ್ ಮಾಡ್ತಾರೆ ಕೊನೆಗೆ. 2/3 ಅಂತ ನಾನು ಕೇಳಿಲ್ಲ, ಮೇ ಬಿ ಇರ್ಬೋದು, ಇಲ್ಲಿ 2/3 ಇರ್ಬೋದು, 51% ಇರ್ಬೋದು, ಗೊತ್ತಿಲ್ಲ. ಆದ್ರೆ ಐ ನೋ ಫಾರ್ ಶ್ಯೂರ್ ದಟ್ ಅಟ್ ದ ಎಂಡ್ ಆಫ್ ದ ಡಿಸ್ಕಷನ್ ದೇ ಕಮ್ ಟು ಒನ್ ಯುನಾನಿಮಸ್ ಡಿಸಿಷನ್. ಅಲ್ಲಿ ಪ್ರತಿ ಸ್ಟೇಟ್ಗೂ ಕಾನ್ಸ್ಟಿಟ್ಯೂಷನ್ ಇಟ್ಕೋಬಹುದಲ್ವಾ ಅವರಿಗೆ? ಇರುತ್ತೆ, ಖಂಡಿತ. ಪ್ರತಿಯೊಂದು ಸ್ಟೇಟ್ಗೂ ಕಾನ್ಸ್ಟಿಟ್ಯೂಷನ್ ಇರುತ್ತೆ. ಸೊ ಹಂಗಾಗಿ ಸ್ವಲ್ಪ ಅದು ಡಿಸೆಂಟ್ರಲೈಸ್ ಆಗಿ ನಿಮಗೆ ಎಲ್ಲದಕ್ಕೂ ಸೆಂಟ್ರಲ್ ಲೈಕ್ ದೇಶದ ಕಾನ್ಸ್ಟಿಟ್ಯೂಷನ್ ನ ಚೇಂಜ್ ಮಾಡ್ಬೇಕು ಅನ್ನೋಂತ ನೆಸೆಸಿಟಿ ಬರ್ದೇ ಇರ್ಬೋದು. ಅದಕ್ಕೆ ದಟ್ ಈಸ್ ಒನ್ ಆಫ್ ದ ರೀಸನ್ಸ್. ಹೌದು, ಅಗೇನ್ ಗೋಯಿಂಗ್ ಬ್ಯಾಕ್ ಟು ದಟ್ ಹೈಪೋಥೆಸಿಸ್, ರೈಟ್? ಅಲ್ಲಿ ಯಾರಿಗೆ ಎಷ್ಟು ಪವರ್ಸ್ ಇದೆ ಅಂತ ರಾಜ್ಯ ಸರ್ಕಾರದವರು ಅವ್ರದ್ದು ಅಮೆಂಡ್ಮೆಂಟ್ಸ್ ಜಾಸ್ತಿ ಮಾಡ್ಕೊಳ್ತಾ ಇದ್ರೆ ಕೇಂದ್ರ ಸರ್ಕಾರಕ್ಕೆ ಅಷ್ಟೊಂದು ಮಾಡೋದಕ್ಕಾಗಲ್ಲ. ಆಮೇಲೆ ಗೊತ್ತಿಲ್ಲದೆ ಇರೋರಿಗೆ ಜನಕ್ಕೆ ಯಾವಾಗ ಅಮೆರಿಕಾ ಫೌಂಡ್ ಆಗಿದ್ದು, ಲೈಕ್ ಯಾವ ವರ್ಷದಿಂದ ಅಂತ ನಾವು ಡಿಕ್ಲರೇಷನ್ ಆಫ್ ಇಂಡಿಪೆಂಡೆನ್ಸ್ 1776 ಅಲ್ಲಿ ಆಯ್ತು, ರೈಟ್? ಆದ್ರೆ ನಿಮ್ಗೆ ನೀವು ಸಂವಿಧಾನ ಕಾನ್ಸ್ಟಿಟ್ಯೂಷನ್ ನೋಡಿದ್ರೆ ದ ಫ್ರೇಮರ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ದೇ ಬ್ರಾಟ್ ದೇರ್ ವರ್ಕ್ ಔಟ್ ಇನ್ 1787. ಅಲ್ಲಿಂದ ನೋಡಿದ್ರೆ ರಿಲೇಟಿವ್ಲಿ ತುಂಬಾ ಹಳೇದು. ತುಂಬಾ ಜನಕ್ಕೆ ಗೊತ್ತಿರಲ್ಲ ಅದು. ತುಂಬಾ ಮೆಚ್ಯೂರ್ಡ್. ಫ್ರೆಂಚ್ ರೆವಲ್ಯೂಷನ್ ಆದಾಗ ಅಮೆರಿಕನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅವ್ರಿಗೆ ಸ್ಫೂರ್ತಿ ಆಗಿತ್ತಂತೆ. ಹಂಗಾಗಿ ಅವರು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಗಿಫ್ಟ್ ಮಾಡಿದ್ದು ಫ್ರಾನ್ಸ್ ಅಮೆರಿಕಾಗೆ ಆ ಇದಕ್ಕೋಸ್ಕರ ಅಂತ. ಹೌದು ಹೌದು, ಇಟ್ ವಾಸ್ ಅ ಬಿಗ್ ಇನ್ಫ್ಲೂಯೆನ್ಸ್ ಆಕ್ಚುಲಿ ಫ್ರೆಂಚ್ ರೆವಲ್ಯೂಷನ್ಗೆ. ಇಲ್ಲಿ ಡೆಕ್ಲರೇಷನ್ ಆಫ್ ಇಂಡಿಪೆಂಡೆನ್ಸ್ ಆಯ್ತಲ್ಲ, ಅದು ಆ ಇವೆಂಟ್ ಪರ್ಟಿಕ್ಯುಲರ್ ಆಗಿ. ಹಾಯ್, ಡಿಸ್ಕಷನ್ ಸಖತ್ ಇಂಟ್ರೆಸ್ಟಿಂಗ್ ಟರ್ನ್ಸ್ ಟ್ವಿಸ್ಟ್ ಎಲ್ಲ ಆಗ್ತಾ ಇದೆ. ಇನ್ನು ಸುಮಾರು ವಿಷಯಗಳು ಮಾತಾಡಕ್ಕಿದೆ. ಅಮೆರಿಕನ್ ಎಲೆಕ್ಷನ್ಸ್ ಬಗ್ಗೆ ಮಾತಾಡಕ್ಕಿದೆ. ಎಷ್ಟು ದುಡ್ಡು ಖರ್ಚಾಗತ್ತೆ ಎಲೆಕ್ಷನ್ಸ್ ಅಲ್ಲಿ ಅನ್ನೋದ್ರ ಬಗ್ಗೆ ಮಾತಾಡಕ್ಕಿದೆ. ಹೆಂಗೆ ಈ ವರ್ಷದ ಈ ಸಲಿಯ ಎಲೆಕ್ಷನ್ಸ್ 2020 ಎಲೆಕ್ಷನ್ಸ್ ಹೆಂಗೆ ಡಿಫರೆಂಟ್ ಆಗಿದೆ ಅನ್ನೋದ್ರ ಬಗ್ಗೆನೂ ಮಾತಾಡ್ಬೇಕಾಗಿದೆ. ಆದರೆ ಅದನ್ನ ಇನ್ನೊಂದು ಎಪಿಸೋಡ್ ಅಲ್ಲಿ ಮಾಡ್ತೀವಿ. ರಘು, ಅಲ್ಲಿವರೆಗೂ ಟೇಕ್ ಕೇರ್, ಹುಷಾರಾಗಿರಿ. ಸುಪ್ರೀತ್, let's meet each other again. Yep. Right? Hey guys, it was great talking to you. ತುಂಬಾ ಚೆನ್ನಾಗಿತ್ತು ಡಿಸ್ಕಷನ್. ಖಂಡಿತ ಇದನ್ನು ಮುಂದುವರ್ಸೋಣ. ಅಲ್ಲಿವರೆಗೂ ಟೇಕ್ ಕೇರ್.
ರೈಟ್